ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಪುಲ್ಕೇಸಿ ಕೋಚಿಂಗ್ ಕ್ಲಾಸಸ್ ವಿಜ್ಞಾನದ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನು PS ಮುಜುಮುನ್ ಸರ್, ಪುಲ್ಕೇಸಿ ಕೋಚಿಂಗ್ ಕ್ಲಾಸಸ್ ನ ನಿರ್ದೇಶಕರು. ಹಾಗೆ ವಿಜ್ಞಾನ ವಿಷಯದ ಉಪನ್ಯಾಸಕರು. ನಾವು ಈಗಾಗಲೇ ದ್ರವ್ಯಗಳ ಸ್ವಭಾವದ ಕುರಿತು ನೋಡ್ತಾ ಇದ್ವಿ ರಸಾಯನಶಾಸ್ತ್ರ ವಿಭಾಗದಲ್ಲಿ. ಪ್ರತಿನಿತ್ಯ ಕಂಪ್ಲೀಟ್ ಆಗಿ ಇರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಗಳನ್ನ ತಗೊಂಡು ಕ್ಲಾಸಸ್ ಗಳನ್ನ ಮಾಡ್ತಾ ಇದ್ವಿ. ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮಲ್ಲಿ ಇರ್ತಕ್ಕಂಥ ಈ ಒಂದು ಏನು ನೋಟ್ಸ್ ಇದೆ ಆ ನೋಟ್ಸ್ ಅನ್ನ ತಮಗೆ ತಲುಪಿಸ್ತಕ್ಕಂಥ ಒಂದು ಕಾರ್ಯವನ್ನ ನಾವು ಮಾಡ್ತೀವಿ. ಇವತ್ತಿನ ಹಿಂದ್ಗಡೆ ಬೇಸಿಕ್ ಆಗಿ ಹಿಂದಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನಾವು ದ್ರವ್ಯ ಅಂದ್ರೇನು, ದ್ರವ್ಯಗಳ ಒಳಗಡೆ ಎಷ್ಟು ವಿಧಗಳದಾವು ಅನ್ನೋದರ ಕುರಿತು ಸವಿವರವಾಗಿ ನೋಡಿದ್ವಿ. ಯಾರು ಆ ವಿಡಿಯೋವನ್ನ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದನ್ನು ವಿಡಿಯೋನ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ಅದರ ಒಂದು ಹಿನ್ನೆಲೆಯನ್ನ ನೋಡೋಣ. ದ್ರವ್ಯ ಅಂದ್ರೆ ಏನಂತ ಕರಿತಿದ್ವಿ? ಯಾವುದೇ ಒಂದು ಕಾರ್ಯ, ಸ್ಥಳ ಮತ್ತು ರಾಶಿಯನ್ನ ಹೊಂದಿರ್ತದೋ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ದ್ರವ್ಯ ಅಂತ ಕರಿತೀವಿ. ದ್ರವ್ಯದಲ್ಲಿ ಭೌತಿಕವಾಗಿ ವರ್ಗೀಕರಣ ಮತ್ತು ರಾಸಾಯನಿಕವಾಗಿ ವರ್ಗೀಕರಣವನ್ನ ಮಾಡ್ತಾರೆ. ಅಂದ್ರೆ ದ್ರವ್ಯದಲ್ಲಿ ಮುಖ್ಯವಾಗಿ ಎರಡು ವರ್ಗೀಕರಣಗಳನ್ನ ನೋಡ್ತೀವಿ. ಒಂದು ಫಿಸಿಕಲ್ ಕ್ಲಾಸಿಫಿಕೇಶನ್, ಇನ್ನೊಂದು ಯಾವುದು ಅಂತಂದ್ರೆ ಕೆಮಿಕಲ್ ಕ್ಲಾಸಿಫಿಕೇಶನ್. ಫಿಸಿಕಲ್ ಕ್ಲಾಸಿಫಿಕೇಶನ್ ಆಧಾರಿತವಾಗಿ ನಾವು ಸ್ಟೇಟಸ್ ಆಫ್ ಮ್ಯಾಟರ್ ಅನ್ನ ನೋಡ್ತೀವಿ, ಅಂದ್ರೆ ದ್ರವ್ಯಗಳ ಸ್ಥಿತಿಗಳನ್ನ ನೋಡ್ತೀವಿ. ಅದನ್ನೇ ಕೆಮಿಕಲ್ ಕ್ಲಾಸಿಫಿಕೇಶನ್ ಅನ್ನ ನೋಡ್ತೀವಿ ಅಂತಂದ್ರೆ ಕೆಮಿಕಲ್ ಕ್ಲಾಸಿಫಿಕೇಶನ್ ಅನ್ನ ನೋಡಿದೀವಿ ಅಂದ್ರೆ ಅಗೇನ್ ಎಲಿಮೆಂಟ್, ಕಂಪೌಂಡ್ ಅಂತಕ್ಕಂಥದ್ದನ್ನ ನೋಡ್ತೀವಿ. ಇದರ ಆಧಾರಿತವಾಗಿ ಈಗಾಗಲೇ ನಮಗೆ ಈ ಧಾತು ಅಂದ್ರೇನು ಮತ್ತು ಕಂಪೌಂಡ್ ಅಂದ್ರೇನು, ಸಂಯುಕ್ತ ಅಂದ್ರೇನು ಅನ್ನೋದನ್ನ ನಾವು ಹಿಂದಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನೋಡಿದ್ವಿ. ಇವತ್ತು ಸಹಜವಾಗಿ ಅದರ ಒಂದು ಆಧಾರಿತವಾಗಿ ದ್ರವ್ಯಗಳಲ್ಲಿ ಎಷ್ಟು ಸ್ಥಿತಿಗಳದಾವ ಅಂತಂದ್ರೆ ದ್ರವ್ಯಗಳಲ್ಲಿ 5 ಸ್ಥಿತಿಗಳನ್ನ ನಾವು ನೋಡ್ತೀವಿ ಸ್ನೇಹಿತರೆ. ಹಾಗಾದ್ರೆ 5 ಸ್ಥಿತಿಗಳು ಯಾವುದವ ಅಂತಂದ್ರೆ, ಒಂದು ಘನ ಸ್ಥಿತಿ, ಸಾಲಿಡ್ ಫಾರ್ಮ್ ಒಳಗಡೆ ಇರ್ತಕ್ಕಂಥದ್ದು. ಇನ್ನೊಂದು ಯಾವುದು ಅಂತಂದ್ರೆ ಲಿಕ್ವಿಡ್ ಫಾರ್ಮ್ ಒಳಗಡೆ ಇರ್ತಕ್ಕಂಥದ್ದು ದ್ರವ ಸ್ಥಿತಿ. ಮತ್ತೊಂದು ಯಾವುದು ಅಂತಂದ್ರೆ ಗ್ಯಾಸಿಯಸ್ ಫಾರ್ಮ್ ಒಳಗಡೆ ಇರ್ತಕ್ಕಂಥದ್ದು ಅನಿಲ ಸ್ಥಿತಿ. ಮತ್ತೆ ಪ್ಲಾಸ್ಮಾ, ದ್ರವ್ಯದ 4ನೇ ಸ್ಥಿತಿ ಯಾವುದು ಅಂದ್ರೆ ಪ್ಲಾಸ್ಮಾ. ಮತ್ತು ದ್ರವ್ಯದ 5ನೇ ಸ್ಥಿತಿ ಯಾವುದು ಅಂತಂದ್ರೆ ಬೋಸ್-ಐನ್ಸ್ಟೀನ್ ಕಂಡೆನ್ಸೇಷನ್, BEC ಅಂತ ಕರಿತೀವಿ ಸ್ನೇಹಿತರೆ. ಒಟ್ಟಾರೆಯಾಗಿ ದ್ರವ್ಯದಲ್ಲಿ ಎಷ್ಟು ಸ್ಥಿತಿಗಳನ್ನ ನಾವು ಇವಾಗ ನೋಡ್ತಿದೀವಿ ಅಂತಂದ್ರೆ 5 ಸ್ಥಿತಿಗಳನ್ನ ನೋಡ್ತೀವಿ. ಹಾಗಾಗಿ ಆ 5 ಸ್ಥಿತಿಗಳನ್ನ ಕಂಪೇರ್ ಮಾಡಿ ನೋಡಿದಾಗ ನಾವು ಅದರ ಡಿಫರೆನ್ಸ್ ಅನ್ನ ನೋಡಿದಾಗ ನಮಗೆ ಎಕ್ಸಾಮ್ಗೆ ಯಾವ ತರ ಕ್ವಶನ್ಸ್ ಗಳು ಬರಬಹುದು ಅನ್ನೋದನ್ನ ಈಸಿಯಾಗಿ ಟೇಬಲ್ ಮುಖಾಂತರ ನಾವು ಸ್ಟಡಿ ಮಾಡೋಣ. ಅಗೇನ್ ರಾಸಾಯನಿಕ ವರ್ಗೀಕರಣವನ್ನ ನೋಡಿದ್ರೆ, ರಾಸಾಯನಿಕವಾಗಿ ವರ್ಗೀಕರಣವನ್ನ ನೋಡಿದ್ರೆ ದ್ರವ್ಯದೊಳಗಡೆ 2 ವರ್ಗೀಕರಣವನ್ನ ನೋಡ್ತೀವಿ. ಒಂದು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕರೀತಾರೆ. ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಹೇಳಿ ನೋಡ್ತೀವಿ. ಇನ್ನೊಂದು ಯಾವುದು ಬರುತ್ತೆ ಅಂತಂದ್ರೆ ಮಿಶ್ರಣ, ಮಿಕ್ಸರ್ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ ಸ್ನೇಹಿತರೆ. ಹಾಗಾಗಿ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡುವುದಾದ್ರೆ, ದ್ರವ್ಯದೊಳಗಡೆ ಈ ರಾಸಾಯನಿಕದ ಆಧಾರದ ಮೇಲೆ ನಾವು ವಿಧಗಳನ್ನ ನೋಡಿದೀವಿ. ಯಾವುದು? ಒಂದು ಮೂಲ ವಸ್ತು, 2 ಮಿಶ್ರಣ, 3 ಈ ಮಿಶ್ರಣದೊಳಗಡೆ ಅಗೇನ್ ಸಜಾತಿಯ ಮಿಶ್ರಣಗಳು ಮತ್ತು ಭಿನ್ನ ಜಾತಿಯ ಮಿಶ್ರಣಗಳನ್ನ ನೋಡಿದ್ವಿ. ಹಾಗಾದ್ರೆ ಮೂಲ ವಸ್ತು ಅಂದ್ರೇನು? ಒಂದೇ ರೀತಿಯ ಪರಮಾಣುಗಳಿಂದಾಗಿರುವ ವಸ್ತುವನ್ನ, ಅಂದ್ರೆ ಈ ಪರಮಾಣುಗಳು ಸಿಂಗಲ್ ಕೈಂಡ್ ಆಫ್ ಪಾರ್ಟಿಕಲ್ಸ್ ಗಳಿಂದ ಮಾಡಲ್ಪಟ್ಟಿರಬೇಕು. ಸಿಂಗಲ್ ಕೈಂಡ್ ಆಫ್ ಪಾರ್ಟಿಕಲ್ಸ್ ಗಳಿಂದ ಯಾವುದು ಮಾಡಲ್ಪಟ್ಟಿರ್ತದ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಮೂಲ ವಸ್ತು ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದೇ ರೀತಿ ಪರಮಾಣು, ಉದಾಹರಣೆ ಹೈಡ್ರೋಜನ್ ಆಗಿರಬಹುದು, ಕಬ್ಬಿಣ ಆಗಿರಬಹುದು, ಆಕ್ಸಿಜನ್ ಆಗಿರಬಹುದು. ಈ ತರ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರುವ ಒಂದು ವಸ್ತುಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಮೂಲ ವಸ್ತು ಅಂತ ಕರಿತೀವಿ. ಮಿಶ್ರಣ ಅಂದ್ರೆ ಏನು ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಭೌತಿಕವಾಗಿ ಬೆರಕೆಯಾಗಿದ್ದರೆ ಅದನ್ನ ಏನು ಕರಿತೀವಿ? ಮಿಶ್ರಣ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಯಾವುದು ಎಕ್ಸಾಂಪಲ್? ನೀರು ಮತ್ತು ಹಾಲು, ಅಕ್ಕಿಯಲ್ಲಿ ಹರಳುಗಳು, ಚಹಾ ಪುಡಿ ಮತ್ತು ಮರದ ಹೊಟ್ಟು, ಅಂದ್ರೆ ಚಹಾ ಪುಡಿ ಒಳಗಡೆ ಮರದ ಹೊಟ್ಟು. ಯಾವುದನ್ನ ಮಿಶ್ರಣ ಅಂತ ಕರಿತೀವಿ ಅದನ್ನ ಈಸಿಯಾಗಿ ನಮಗೆ ಬೇರ್ಪಡಿಸಕ್ ಸಾಧ್ಯ ಇಲ್ಲ.
ಸೊ ಸಂಯುಕ್ತಗಳನ್ನ ಈಸಿಯಾಗಿ ಬೇರ್ಪಡಿಸಕ್ ಸಾಧ್ಯನಾ? ಅದು ಈಸಿಯಾಗಿ ಬೇರ್ಪಡಿಸಕ್ ಸಾಧ್ಯ ಇಲ್ಲ. ಬಟ್ ಮಿಶ್ರಣವನ್ನೊಳಗಡೆ ಸ್ವಲ್ಪ ನಾವು ಈಸಿಯಾಗಿ ಬೇರ್ಪಡಿಸಬಹುದು. ಯಾವುದು? ಇದರ ಆಧಾರಿತವಾಗಿ ಅಂದ್ರೆ ಸಜಾತಿಯ ಮಿಶ್ರಣ ಮತ್ತು ಭಿನ್ನ ಜಾತಿಯ ಮಿಶ್ರಣ. ಅದರಲ್ಲಿ ಸಜಾತಿಯ ಮಿಶ್ರಣಗಳು ಸ್ವಲ್ಪ ಕಷ್ಟ ಸಾಧ್ಯ ಬೇರ್ಪಡಿಸೋದು. ಯಾಕಂದ್ರೆ ಇವು ಮಿಶ್ರಣದಲ್ಲಿರುವ ವಸ್ತುಗಳು ಏಕರೂಪವಾಗಿದ್ದರೆ ಅಥವಾ ಒಂದೇ ಸ್ಥಿತಿಯಲ್ಲಿದ್ದರೆ ಅಂತವುಗಳನ್ನ ಏನು ಕರೀತಾರ ಅಂತಂದ್ರ ಸಜಾತಿಯ ಮಿಶ್ರಣ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ನಾವು. ಸೊ ಸಜಾತಿಯ ಮಿಶ್ರಣ ಅಂದ್ರೆ ಈಗ ನೀರು ಪ್ಲಸ್ ಹಾಲು ಎರಡು ಲಿಕ್ವಿಡ್ ಫಾರ್ಮ್ ಒಳಗಡೆ ಇರತಕ್ಕಂತ ವಸ್ತುಗಳು ಮಿಶ್ರಣ ಮಾಡಿದಾಗ ನಾವು ಹಾಲನ್ನ ಮಾತ್ರ ತೆಗಿಯಕ್ ಸಾಧ್ಯ ಇಲ್ಲ, ನೀರನ್ನ ಮಾತ್ರ ಮಿಶ್ರಣದಿಂದ ತೆಗಿಯಕ್ ಸಾಧ್ಯ ಇಲ್ಲ. ಕಷ್ಟ ಸಾಧ್ಯ ಬಟ್ ಕಷ್ಟ ಸಾಧ್ಯ. ಸೊ ಎರಡನೇದನ್ನ ನೋಡಿದ್ರೆ ಉಪ್ಪಿನ ದ್ರಾವಣ, ಉಪ್ಪು ಪ್ಲಸ್ ನೀರು. ಉದಾಹರಣೆ ಉಪ್ಪು ಪ್ಲಸ್ ನೀರು. ಸೊ ನೀರೊಳಗಡೆ ಉಪ್ಪು ಕರಗಿದಾಗ ನಾವು ಉಪ್ಪನ್ನು ತೆಗಿಬೇಕಾದ್ರೆ ಮತ್ತೆ ಬಟ್ಟೆ ಇಳಿಸುವಿಕೆ ವಿಧಾನವನ್ನ ಅಪ್ಲೈ ಮಾಡಬೇಕಾಗ್ತದೆ. ಸಕ್ಕರೆಯ ದ್ರಾವಣ, ಬಂಗಾರ ಪ್ಲಸ್ ತಾಮ್ರ, ಇವೆಲ್ಲ ಸಜಾತಿಯ ಮಿಶ್ರಣಕ್ಕೆ ಉದಾಹರಣೆಗಳಾದವು. ಸೊ ನೆಕ್ಸ್ಟ್ ಭಿನ್ನ ಜಾತಿಯ ಮಿಶ್ರಣ ಅಂದ್ರೆ ಮಿಶ್ರಣದಲ್ಲಿರುವ ವಸ್ತುಗಳು ಬೇರೆ ಬೇರೆ ರೂಪದಲ್ಲಿದ್ದರೆ, ಮಿಶ್ರಣದಲ್ಲಿರುವ ವಸ್ತುಗಳು ಬೇರೆ ಬೇರೆ ರೂಪವನ್ನ ಪಡ್ಕೊಂಡಿರಬೇಕು. ಈ ಫಾರ್ ಎಕ್ಸಾಂಪಲ್ ನೀರು ಪ್ಲಸ್ ಕಲ್ಲು, ನೀರಿನಿಂದ ನಾವು ಕಲ್ಲನ್ನ ಹೊರಗಡೆ ತೆಗಿಬಹುದು. ನೀರು ಪ್ಲಸ್ ಸುಣ್ಣ, ನಾವು ನೀರೊಳಗಡೆ ಸುಣ್ಣವನ್ನ ಮಿಶ್ರಣ ಮಾಡಿದ್ರೂ ಕೂಡ ನೀರಿನಿಂದ ಸುಣ್ಣವನ್ನ ನಾವು ತೆಗಿಬಹುದು. ಒಂದು ಅರ್ಧ ತಾಸು ನಾವು ನೀರನ್ನ ಮಿಶ್ರಣ ಮಾಡಿರ್ತಕ್ಕಂಥ ಸುಣ್ಣ ಪ್ಲಸ್ ನೀರನ್ನ ಒಂದು ಅರ್ಧ ತಾಸು ಬಿಟ್ರೆ ಆ ಸುಣ್ಣ ಎಲ್ಲ ಏನಾಗುತ್ತೆ ಅಂದ್ರೆ ಕೆಳಗಡೆ ಹೋಗಿ ಕೂಡುತ್ತೆ. ನಮಗೆ ಆ ನಂತರ ಮೇಲ್ಭಾಗದ ನೀರನ್ನ ತೆಗೆದು ನಾವು ಸುಣ್ಣವನ್ನ ಪಡ್ಕೋಬಹುದು. ಈ ತರ ಇರ್ತಕ್ಕಂಥ ವಸ್ತುಗಳಿಗೆ ಭಿನ್ನ ಜಾತಿಯ ವಸ್ತುಗಳು ಅಂತ ಕರಿತೀವಿ. ಉದಾಹರಣೆ ಸಕ್ಕರೆ ಪ್ಲಸ್ ಕಲ್ಲು, ಶೇಂಗಾ ಪ್ಲಸ್ ಹರಳು, ನೀರಿನಲ್ಲಿ ತೇಲುತ್ತಿರುವ ಎಣ್ಣೆ, ಇವೆಲ್ಲವುಗಳು ಏನಾಗುತ್ತೆ ಅಂತಂದ್ರೆ ಭಿನ್ನ ಜಾತಿಯ ಮಿಶ್ರಣಕ್ಕೆ ಉದಾಹರಣೆಯಾಗಿವೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡುವುದಾದ್ರೆ ದ್ರವ್ಯದೊಳಗಡೆ ಮುಖ್ಯವಾಗಿರ್ತಕ್ಕಂತ ಸ್ಥಿತಿಗಳನ್ನ ಕಂಪೇರ್ ಮಾಡಿದಾಗ, ಸೊ ದ್ರವ್ಯದಲ್ಲಿ 5 ಸ್ಥಿತಿಗಳಿದಾವೆ. ಬಟ್ ನಮ್ಮ ಒಂದು ಎಕ್ಸಾಮ್ ದೃಷ್ಟಿಯನ್ನ ಕೋನವನ್ನ ಇಟ್ಕೊಂಡ್ರೆ ಅತಿ ಹೆಚ್ಚಾಗಿ ನಾವು ಅಧ್ಯಯನ ಮಾಡುವ ದೃಷ್ಟಿ ಯಾವುದು ಅಂತಂದ್ರೆ ದ್ರವ್ಯದಲ್ಲಿ 3 ಸ್ಥಿತಿಗಳು ಮುಖ್ಯವಾಗಿ, ಒಂದು ಘನ, ದ್ರವ ಮತ್ತು ಅನಿಲ ಸ್ಥಿತಿ. ಸೊ ಈ ಘನ, ದ್ರವ, ಅನಿಲ ಸ್ಥಿತಿಯ ಮೊದಲನೇ ಪಾಯಿಂಟ್ ಅನ್ನ ನಾವು ನೋಡುವುದಾದ್ರೆ, ಸೊ ಮೊದಲನೇ ಪಾಯಿಂಟ್ ಏನಿದೆ, ಘನ ಸ್ಥಿತಿ ಒಳಗಡೆ ಅಣುಗಳ ಜೋಡಣೆ ಯಾವ ತರ ಇದೆ. ಸೊ ಘನ ಸ್ಥಿತಿಯಲ್ಲಿ ಕಣಗಳು ಯಾವ ತರ ಇರ್ತಾವಂದ್ರೆ ಒತ್ತೊತ್ತಾದ ಜೋಡಣೆಯನ್ನ ಹೊಂದಿರ್ತವೆ. ಇಲ್ಲಿ ಅಣುಗಳ ಜೋಡಣೆ ಒತ್ತೊತ್ತಾಗಿದೆ. ಸೊ ಇಲ್ಲಿ ಅಣುಗಳ ಜೋಡಣೆ ಯಾವ ತರ ಇದೆ ಅಂತಂದ್ರೆ ಸಡಿಲವಾದ ಜೋಡಣೆಯನ್ನ ಹೊಂದಿದೆ. ಇಲ್ಲಿ ಅಣುಗಳ ಜೋಡಣೆ ಯಾವ ತರ ಅದ ಅಂತಂದ್ರೆ ವಿರಳವಾದ ಜೋಡಣೆಯನ್ನ ಹೊಂದಿವೆ. ನೋಡಿ, ಘನ ಸ್ಥಿತಿಯಲ್ಲಿ ಅಣುಗಳ ಜೋಡಣೆ ಒತ್ತೊತ್ತಾಗಿದೆ, ದ್ರವ ಸ್ಥಿತಿಯಲ್ಲಿ ಅಣುಗಳ ಜೋಡಣೆ ಸಡಿಲವಾಗಿದೆ, ಅನಿಲ ಸ್ಥಿತಿಯಲ್ಲಿ ಅಣುಗಳ ಜೋಡಣೆ ಹೆಂಗದವ ಅಂದ್ರೆ ವಿರಳವಾಗಿವೆ. ಒಂದನೇ ಪಾಯಿಂಟ್. ಸೊ ಎರಡನೇ ಪಾಯಿಂಟ್ ಅನ್ನ ನೋಡಿದ್ರೆ ಘನ ಸ್ಥಿತಿಯಲ್ಲಿ ಅಣುಗಳ ಚಲನೆ ತುಂಬಾನೇ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಕಂಪೇರ್ ಮಾಡಿದಾಗ ಯಾವ ದ್ರವ ಮತ್ತು ಅನಿಲ ಸ್ಥಿತಿಗಳಿಗೆ ಕಂಪೇರ್ ಮಾಡಿದಾಗ ಘನ ಸ್ಥಿತಿಯಲ್ಲಿ ವಸ್ತುಗಳ ಚಲನೆಯ ವೇಗ ಕಡಿಮೆ ಇರುತ್ತೆ. ಅವಾಗ ಎಲ್ಲಿ ಹೆಚ್ಚಾಗಿರುತ್ತೆ ಅಂದ್ರೆ ಅನಿಲ ಸ್ಥಿತಿಯಲ್ಲಿ ಅಣುಗಳು ವಿರಳವಾಗಿರುವುದರಿಂದ ವಸ್ತುಗಳ ಚಲನೆಯ ವೇಗ ಯಾವ ಸ್ಥಿತಿಯಲ್ಲಿ ಹೆಚ್ಚಾಗಿರುತ್ತೆ ಅಂದ್ರೆ ಅನಿಲ ಸ್ಥಿತಿಯಲ್ಲಿ ಹೆಚ್ಚಾಗಿರುತ್ತೆ. ಸೊ ಥರ್ಡ್ ಪಾಯಿಂಟ್ ಅನ್ನು ನೋಡುವುದಾದ್ರೆ ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳು ಆಕಾರವನ್ನು ಹೊಂದಿವೆ, ಗಾತ್ರ ಹೊಂದಿವೆ, ಸ್ಥಳ ಹೊಂದಿವೆ ಮತ್ತು ರಾಶಿಯನ್ನ ಹೊಂದಿವೆ. ಅಂದ್ರೆ ದ್ರವ್ಯದ 4 ಲಕ್ಷಣಗಳನ್ನ ಘನ ಸ್ಥಿತಿ ಹೊಂದಿದೆ. ಅಂದ್ರೆ ಯಾವುದು, ಆಕಾರ, ಗಾತ್ರ, ಸ್ಥಳ ಮತ್ತು ರಾಶಿ. ಸೊ ದ್ರವ್ಯ ಅಂತ ಕರಿಬೇಕಾದ್ರೆ ಯಾವುದೇ ಒಂದು ಕಾಯ ಆಕಾರ, ರಾಶಿ, ಸ್ಥಳ, ಗಾತ್ರವನ್ನು ಹೊಂದಿತ್ತು ಅಂದ್ರೆ ಅದನ್ನ ದ್ರವ್ಯ ಅಂತ ಕರಿತೀವಿ. ಹೊಂದಿಲಿಲ್ಲ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವುದು ಹೊಂದಿರಬೇಕು ಅಂದ್ರೆ ಸ್ಥಳ ಮತ್ತು ರಾಶಿಯಾದ್ರೂ ಹೊಂದಿರಲೇಬೇಕು. ದ್ರವ್ಯ ಕರೆಸ್ಕೋಬೇಕಾದ್ರೆ ಸ್ಥಳ ಮತ್ತು ರಾಶಿ ಹೊಂದಿರಬೇಕು. ಆಕಾರ, ಗಾತ್ರ ಹೊಂದಬಹುದು, ಹೊಂದದೆ ಇರಬಹುದು. ಆದರೆ ನಾಳೆ ಪ್ರಶ್ನೆಯನ್ನ ಕೇಳಿದಾಗ ದ್ರವ್ಯದ 4 ಗುಣಲಕ್ಷಣಗಳು ದ್ರವ್ಯದ ಯಾವ ಸ್ಥಿತಿಯು
ಹೊಂದಿದೆ ಅಂತ ಕೇಳಿದಾಗ ನಾವು ಈಸಿಯಾಗಿ ಉತ್ತರಿಸಬಹುದು ಸ್ನೇಹಿತರೆ. ಯಾವುದು? ಘನ ಸ್ಥಿತಿ, ದ್ರವ್ಯದ ಘನ ಸ್ಥಿತಿ 4 ಲಕ್ಷಣಗಳನ್ನ ಹೊಂದಿದೆ. ಹಾಗಾದ್ರೆ ಇದರೊಳಗಡೆ ನೋಡಿ, ಇಲ್ಲಿ ಇದು ನಿರ್ದಿಷ್ಟ ಸ್ಥಳ, ರಾಶಿ ಮತ್ತು ಗಾತ್ರವನ್ನ ಮಾತ್ರ ಹೊಂದಿದೆ. ದ್ರವ ಸ್ಥಿತಿ ನಿರ್ದಿಷ್ಟ ಸ್ಥಳ ಹೊಂದಿದೆ, ನಿರ್ದಿಷ್ಟ ಗಾತ್ರ ಹೊಂದಿದೆ, ನಿರ್ದಿಷ್ಟವಾಗಿ ರಾಶಿಯನ್ನು ಕೂಡ ಹೊಂದಿದೆ. ಯಾವುದು ಹೊಂದಿಲ್ಲ? ಆಕಾರವನ್ನ ಹೊಂದಿಲ್ಲ. ಸೊ ಇದೇನು ಹೊಂದಿಲ್ಲ ಅಂದ್ರೆ ಆಕಾರವನ್ನ ಹೊಂದಿಲ್ಲ. ಹಾಗಾದರೆ ಇದು ಯಾವ ವಸ್ತುವಿನ ಅಂದ್ರೆ ಸಂಗ್ರಾಹಕದ ಆಕಾರವನ್ನ ಪಡ್ಕೊಳ್ಳುತ್ತೆ? ಈಗ ನಾವು ತಾಟನ್ನ ಕೊಟ್ಟಿದಾಗ ತಾಟಿನ ಆಕಾರ ಪಡ್ಕೊಳ್ಳುತ್ತೆ, ಚರಿಗಿ ಕೊಟ್ರೆ ಚರಿಗಿ ಆಕಾರ ಪಡ್ಕೊಳ್ಳುತ್ತೆ. ಸೊ ವಸ್ತುವಿನ ಆಕಾರವನ್ನ ಇದು ಪಡೆಯುತ್ತೆ. ಇಲ್ಲಿ ಇವು ನಿರ್ದಿಷ್ಟವಾದ ಗಾತ್ರ ಮತ್ತು ಆಕಾರವನ್ನ ಹೊಂದಿಲ್ಲ. ನೋಡಿ, ಯಾವ ಅನಿಲ ಸ್ಥಿತಿಯಲ್ಲಿರುವ ವಸ್ತುಗಳು ಕಂಪ್ಲೀಟ್ ಆಗಿ ಏನನ್ನ ಹೊಂದಿದಾವೆ ಅಂತಂದ್ರೆ ಓನ್ಲಿ ರಾಶಿ ಮತ್ತು ಸ್ಥಳವನ್ನ ಮಾತ್ರ ಹೊಂದಿದಾವೆ. ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳು ಕೇವಲ ರಾಶಿ ಮತ್ತು ಸ್ಥಳವನ್ನ ಹೊಂದಿವೆ. ಗಾತ್ರ ಮತ್ತು ಆಕಾರ ಆ ಸಂಗ್ರಾಹಕದ ತೊಟ್ಟಿಗಳನ್ನ ಮೇಲೆ ಅವಲಂಬನೆಯಾಗಿರುತ್ತೆ. ಸೊ ಈ ಪಾಯಿಂಟ್ ಅಪ್ಲೈಡ್ ಆಗಿನೂ ಸಹಿತ ಪ್ರಶ್ನೆಯನ್ನ ಕೇಳಬಹುದು. ಸೊ ನೆಕ್ಸ್ಟ್ ಅನ್ನ ಕಂಪೇರ್ ಮಾಡಿದಾಗ ಸಾಂದ್ರತೆ. ಸೊ ಘನ ವಸ್ತುಗಳಲ್ಲಿಯ ಸಾಂದ್ರತೆ ಹೆಚ್ಚಾಗಿರುತ್ತೆ ಕಂಪೇರ್ ಟು ದ್ರವ ಮತ್ತು ಅನಿಲಗಳಿಗೆ ಕಂಪೇರ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಘನ ಸ್ಥಿತಿಯ ವಸ್ತುಗಳ ಸಾಂದ್ರತೆ, ಯಾವುದರ ಸಾಂದ್ರತೆ ಹೆಚ್ಚಾಗಿರುತ್ತೆ ಆ ವಸ್ತುಗಳು ಏನಾಗ್ತವ ಅಂತಂದ್ರೆ ಮುಳುಗುತ್ತವೆ. ಈಗ ನಮಗೆ ಕೇಳಬಹುದು, ನೀರಿನಲ್ಲಿ ಮಂಜುಗಡ್ಡೆ ಏಕೆ ತೇಲುತ್ತದೆ? ಮಂಜುಗಡ್ಡೆಯ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುತ್ತದೆ. ನೋಡಿ, ಯಾವ ವಸ್ತು ತೇಲ್ತದ ಆ ವಸ್ತುವಿನ ಸಾಂದ್ರತೆ ಕಡಿಮೆ ಇರ್ತದ, ಯಾವ ವಸ್ತು ಮುಳುಗ್ತದ ಆ ವಸ್ತುವಿನ ಸಾಂದ್ರತೆ ಹೆಚ್ಚಾಗಿರುತ್ತದ. ಸೊ ಹಾಗಾಗಿ ಘನ ವಸ್ತುಗಳು ಬಹುತೇಕವಾಗಿ ಮುಳುಗುವುದರಿಂದಾಗಿ ಮಂಜುಗಡ್ಡೆಯೂ ಕೂಡ ಘನ ವಸ್ತು, ಆದ್ರೆ ಮಂಜುಗಡ್ಡೆಯ ಸಾಂದ್ರತೆ ಏನಾಗಿದೆ ಅಂತಂದ್ರೆ ಕಡಿಮೆ ಇರುವುದರಿಂದ ಕಂಪೇರ್ ನೀರಿಗೆ ಮಾಡಿದಾಗ ನೀರಿನ ಸಾಂದ್ರತೆ ಏನಾಗುತ್ತೆ ಮಂಜುಗಡ್ಡೆಗಿಂತ ಹೆಚ್ಚಾಗಿದೆ. ಅದಕ್ಕೆ ನಾವು ಈಸಿಯಾಗಿ ಏನ್ ಹೇಳ್ಬೋದು, ಮಂಜುಗಡ್ಡೆಯ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುವುದರಿಂದ ಮಂಜುಗಡ್ಡೆಯು ನೀರಿನ ಮೇಲೆ ತೇಲುತ್ತದೆ. ನೀವು ಯಾವುದೇ ಕಬ್ಬಿನ ಹಾಲಲ್ಲಿ ಐಸ್ಗಳು ತೇಲುವುದು ಅಥವಾ ಜ್ಯೂಸ್ಗಳಲ್ಲಿ ಐಸ್ ತೇಲುವುದು ಅಥವಾ ಪಾದರಸದಲ್ಲಿ ಕಬ್ಬಿಣ ತೇಲುವುದು. ನೋಡಿ, ಕಬ್ಬಿಣ ನೀರೊಳಗಡೆ ಮುಳುಗುತ್ತೆ, ಆದ್ರೆ ಪಾದರಸದೊಳಗಡೆ ತೇಲುತ್ತೆ. ಯಾಕೆ? ಪಾದರಸದ ಸಾಂದ್ರತೆ ಹೆಚ್ಚಾಗಿದೆ. ಸೊ ಪಾದರಸದ ಸಾಂದ್ರತೆ ಹೆಚ್ಚಾಗಿದೆ ಇದಕ್ಕೆ ಕಬ್ಬಿಣಕ್ಕೆ ಕಂಪೇರ್ ಮಾಡಿದಾಗ. ಸೊ ಹಾಗಾಗಿ ಇಲ್ಲಿ ಸಾಂದ್ರತೆ ಕಬ್ಬಿಣದ ಅಂದ್ರೆ ಘನ ವಸ್ತುಗಳು ಗರಿಷ್ಠವಾಗಿರ್ತಾವ, ಇದ್ರದ್ದು ಮೀಡಿಯಂ ಇರುತ್ತೆ. ಅನಿಲ ಸ್ಥಿತಿಯಲ್ಲಿ ವಸ್ತುಗಳ ಸಾಂದ್ರತೆ ತುಂಬಾನೇ ಕಡಿಮೆ ಇರುತ್ತೆ. ಹಾಗಾದ್ರೆ ಕಂಪೇರ್ ಮಾಡಿ, ಈ ವಸ್ತುಗಳೊಳಗಡೆ ಸಂಕೋಚನೆ ಏನಾಗಿದೆ ಅಂತಂದ್ರೆ ಬಹಳ ಕಡಿಮೆ ಇರುತ್ತೆ. ವಸ್ತುಗಳನ್ನ ನಾವು ಏನಾದ್ರೂ ಕಾಂಪ್ಯಾಕ್ಟ್ ಮಾಡಿದೀವಿ ಅಂದ್ರೆ ಕಾಂಪ್ರೆಷನ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯ ಕುಗ್ಗುವಿಕೆ ಹಿಗ್ಗುವಿಕೆ ಗುಣಧರ್ಮವನ್ನ ಹೊಂದಿಲ್ಲ. ಕಂಪೇರ್ ಟು ಅದರ್ ಸ್ಟೇಟಸ್ ಗಳನ್ನ ನೋಡಿದಾಗ, ಯಾವುದೋ ದ್ರವ ಮತ್ತು ಅನಿಲ ಸ್ಥಿತಿಯನ್ನ ನೋಡಿದಾಗ ಘನ ಸ್ಥಿತಿಯಲ್ಲಿ ಸಂಕೋಚನೆ ತುಂಬಾನೇ ಕಡಿಮೆ ಇರುತ್ತೆ. ಅನಿಲ ಸ್ಥಿತಿಯಲ್ಲಿ ಸಂಕೋಚನೆ ಏನಾಗುತ್ತೆ ಅಂತಂದ್ರೆ ಹೆಚ್ಚಾಗಿರುತ್ತೆ. ಅನಿಲ ಸ್ಥಿತಿಯಲ್ಲಿ ಸಂಕೋಚನೆ ಏನಾಗಿರುತ್ತೆ ಅಂತಂದ್ರೆ ಹೆಚ್ಚಾಗಿರುತ್ತೆ. ಸೊ ನೆಕ್ಸ್ಟ್, ಎರಡು ಅಣುಗಳ ನಡುವೆ ತುಂಬಾ ಕಡಿಮೆ ಸ್ಥಳಾವಕಾಶ ಇರುತ್ತೆ. ಈಗ ನಾವು ದ್ರವ ಸ್ಥಿತಿಯನ್ನ ಘನ ಸ್ಥಿತಿಯನ್ನ ನಾವು ನೋಡಿದಾಗ ಸ್ನೇಹಿತರೆ, ಸೊ ಇಲ್ಲಿ ಘನ ಸ್ಥಿತಿ ಇದೆ, ಇದು ದ್ರವ ಸ್ಥಿತಿ ಇದೆ, ಇಲ್ಲಿ ಅನಿಲ ಸ್ಥಿತಿ ಇದೆ. ಇಲ್ಲಿ ಅಣುಗಳ ಜೋಡಣೆಯನ್ನ ನಾವು ಕಂಪೇರ್ ಮಾಡಿದ್ರೆ, ಈಗ ಅಣುಗಳ ಜೋಡಣೆಯನ್ನ ನಾವು ಕಂಪೇರ್ ಮಾಡಿದ್ರೆ ಇಲ್ಲಿ ಅಣುಗಳಿದಾವೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಅಣುಗಳಿದಾವೆ. ಸೊ ಈ ಅಣುಗಳು ಯಾವ ತರ ಇದಾವೆ ಅಂತಂದ್ರೆ ಈ ತರ ಒಂದರ ಮಗ್ಲು ಒಂದು ಯಾವುದೇ ಸ್ಥಳಾವಕಾಶವನ್ನ ನೀಡದೆ ಕಂಪ್ಲೀಟ್ ಆಗಿ ಈ ಸ್ಥಳವನ್ನ ಇದೇನ್ ಮಾಡ್ಕೊಂಡಿದೆ ಅಂದ್ರೆ ಭರ್ತಿ ಮಾಡ್ಕೊಂಡಿರುತ್ತೆ. ಸೊ ಯಾವಾಗ ಇಲ್ಲಿ ಭರ್ತಿ ಮಾಡ್ಕೊಂಡಿರುತ್ತೆ, ಇಲ್ಲಿ ಅಣುಗಳ ಜೋಡಣೆ ಯಾವ ತರ ಕಂಡು ಬಂತು ಅಂತಂದ್ರೆ ಒತ್ತೊತ್ತಾದ ಜೋಡಣೆಯನ್ನ ಕಂಡು ಬಂತು. ಸೊ ಯಾವಾಗ ಇದ್ರಾಗ ಒತ್ತೊತ್ತಾದ ಜೋಡಣೆ ಕಂಡು ಬರುತ್ತೆ, ಇದನ್ನ ಕಂಪೇರ್ ಮಾಡಿದಾಗ ನೋಡಿ, ಇಲ್ಲಿ ಅಣುಗಳ ಜೋಡಣೆ ಸಲೀಸಾಗಿ ವಸ್ತುಗಳು ಮೂಮೆಂಟ್ ಆಗ್ತವೆ. ಯಾಕಂದ್ರೆ ಎರಡು ಅಣುಗಳ ಮಧ್ಯದಲ್ಲಿ, ಎರಡು ಕಣಗಳ ಮಧ್ಯದಲ್ಲಿ ನಮ್ಗೆ ಏನಾಗುತ್ತೆ, ಇಲ್ಲಿ ಸ್ಥಳ ಸಿಗುತ್ತೆ. ಸೊ ಹಾಗೆ
ಅನಿಲ ಸ್ಥಿತಿಯನ್ನ ಕಂಪೇರ್ ಮಾಡಿದಾಗ ನೋಡಿ, ಅನಿಲ ಸ್ಥಿತಿಯಲ್ಲಿ ಅಣುಗಳ ಜೋಡಣೆ ಈ ತರ ಇರುತ್ತೆ. ಸೊ ತುಂಬಾನೇ ವಿರಳವಾಗಿರುತ್ತೆ. ಇಲ್ಲಿ ಸಡಿಲ ಇದ್ರೆ, ಇಲ್ಲಿ ಅಣುಗಳ ಜೋಡಣೆ ಸಡಿಲ ಇದ್ರೆ ಇಲ್ಲಿ ತುಂಬಾನೇ ಏನಾಗಿರುತ್ತೆ ಅಂದ್ರೆ ವಿರಳವಾಗಿರುತ್ತೆ. ಸೊ ಹಾಗಾಗಿ ಎರಡು ಅಣುಗಳ ಮಧ್ಯದಲ್ಲಿ ಹೆಚ್ಚು ಸ್ಥಳಾವಕಾಶವನ್ನ ಹೊಂದಿರುವ ದ್ರವ್ಯದ ಸ್ಥಿತಿ ಯಾವುದು ಅಂತಂದ್ರೆ ಕಂಪೇರ್ ಮಾಡಿದಾಗ ಯಾವ ಸ್ಥಿತಿ ಆಗುತ್ತೆ? ಅನಿಲ ಸ್ಥಿತಿಯಾಗುತ್ತೆ. ಸೊ ಹಾಗಾಗಿ ನಮಗೆ ಇಲ್ಲಿ ನೋಡಿದಾಗ ಎರಡು ಅಣುಗಳ ನಡುವೆ ತುಂಬಾ ಕಡಿಮೆ ಸ್ಥಳಾವಕಾಶ ಯಾವುದಕ್ಕಿರುತ್ತೆ ಅಂದ್ರೆ ಘನ ಸ್ಥಿತಿ ಒಳಗಡೆ ಇರುತ್ತೆ. ಹಾಗಾದ್ರೆ ವಸ್ತುಗಳನ್ನ ಬಿಸಿ ಮಾಡಿದಾಗ, ನೀವು ಈಗ ಘನ ಸ್ಥಿತಿಯ ವಸ್ತುವಿಗೆ ಬಿಸಿ ಮಾಡಿ, ದ್ರವ ಸ್ಥಿತಿಯ ವಸ್ತುವಿಗೆ ಬಿಸಿ ಮಾಡಿ, ಅನಿಲ ಸ್ಥಿತಿ ವಸ್ತುವಿಗೆ ಬಿಸಿ ಮಾಡಿ, ನಾವು ಕಂಪೇರ್ ಮಾಡಿದಾಗ ಈಗ ದ್ರವ ಸ್ಥಿತಿ ವಸ್ತುವಿಗೆ ಬಿಸಿ ಮಾಡಿದೀವಿ, ಆವಾಗ ಅವುಗಳ ಕಣಗಳ ಚಲನೆಯ ವೇಗ ಮತ್ತಿಷ್ಟು ಏನಾಗುತ್ತೆ ಅಂದ್ರೆ ಹೆಚ್ಚಾಗುತ್ತೆ. ಈ ಕಬ್ಬಿಣವನ್ನ ಬಿಸಿ ಮಾಡಿದೀವಿ ಅಂತ ಇಟ್ಕೊಳ್ಳೋಣ. ಕಬ್ಬಿಣಕ್ಕೆ ತಾಪವನ್ನ ನೀಡಿದಾಗ ಕಬ್ಬಿಣದ ಗಾತ್ರದಲ್ಲಿ ಹೆಚ್ಚಾಗುತ್ತೆ, ಕಬ್ಬಿಣದ ಆಕಾರದಲ್ಲಿ ಹೆಚ್ಚಾಗುತ್ತೆ, ಕಬ್ಬಿಣದ ಸ್ಥಿತಿ ಬದಲಾವಣೆಯನ್ನ ಹೊಂದುತ್ತೆ. ಅಂದ್ರೆ ಯಾವುದೇ ವಸ್ತುಗಳಿಗೆ ತಾಪವನ್ನ ನೀಡಿದಾಗ ಆ ವಸ್ತುಗಳು ತಮ್ಮ ಸ್ಥಿತಿ, ಆಕಾರ, ಗಾತ್ರದಲ್ಲಿ ಏನಾಗುತ್ತೆ ಅಂತಂದ್ರೆ ಬದಲಾವಣೆಯನ್ನ ಹೊಂದುತ್ತವೆ. ಸೊ ಹಾಗಾಗಿ ಯಾವ ವಸ್ತುವನ್ನ ನಾವು ಬಿಸಿ ಮಾಡ್ತೀವಿ ಆವಾಗ ಕಣಗಳು ವೇಗವಾಗಿ ಹರಿಯುತ್ತವೆ ಅಂತ ಹೇಳ್ತಾರೆ ಅವರು. ಸೊ ನೆಕ್ಸ್ಟ್ ಕಂಪೇರ್ ಮಾಡಿದ್ರೆ ಇವುಗಳೆಲ್ಲವೂ ಸ್ವತಂತ್ರ ಚಲನೆಯನ್ನ ಹೊಂದಿರುತ್ತೆ. ಪ್ರತಿಯೊಂದನ್ನ ಕಂಪೇರ್ ಮಾಡಿದಾಗ ಸ್ವತಂತ್ರ ಚಲನೆಯನ್ನ ಹೊಂದಿರುತ್ತೆ. ಆದ್ರೆ ಇನ್ನೂ ಒಂದನ್ನ ನಾವು ನೋಡಿದಾಗ ಶಬ್ದ ಅಂತ ಬಂದಾಗ ಸ್ನೇಹಿತರೆ, ಸೊ ಶಬ್ದ ಅಂತ ಬಂದಾಗ ನಾವು ಕಂಪೇರ್ ಮಾಡೋಣ. ಶಬ್ದ ಅಂತಂದ್ರೆ ಈಗ ನಾವು ಈಸಿಯಾಗಿ ನೋಡಬಹುದು. ಶಬ್ದ ಘನ ಸ್ಥಿತಿ ಮತ್ತು ಘನ, ದ್ರವ, ಅನಿಲ ಸ್ಥಿತಿಗಳಿಗೆ ಕಂಪೇರ್ ಮಾಡಿದಾಗ ಅತಿ ಹೆಚ್ಚು ಶಬ್ದ ಯಾವುದರಲ್ಲಿ ಹೋಗುತ್ತೆ ಅಂತಂದ್ರೆ ಘನ ವಸ್ತುವಿನಲ್ಲಿ ಶಬ್ದದ ವೇಗ ಹೆಚ್ಚಾಗಿದೆ. ಶಬ್ದದ ವೇಗ ಯಾವುದ್ರೊಳಗಡೆ ಹೆಚ್ಚಾಗಿದೆ ಅಂದ್ರೆ ಘನ ವಸ್ತು. ಅತಿ ಹೆಚ್ಚು ಶಬ್ದವನ್ನ ಉಂಟು ಮಾಡುವ ಧಾತು ಯಾವುದು ಅಂತಂದ್ರೆ ಅಲ್ಯೂಮಿನಿಯಂ. ಅಂದಾಜಾಗಿ 6000 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಶಬ್ದ ಅಲ್ಯೂಮಿನಿಯಂ ಒಳಗಡೆ ಪಾಸ್ ಆಗುತ್ತೆ. ಅದಕ್ಕಿಂತ ಸುಮಾರು 6000 ಮೇಲ್ಪಟ್ಟು ಶಬ್ದ ಅಲ್ಯೂಮಿನಿಯಂ ಧಾತು ಒಳಗಡೆ ಏನಾಗುತ್ತೆ ಅಂದ್ರೆ ಪಾಸ್ ಆಗುತ್ತೆ. 1500 ಮೇಲ್ಪಟ್ಟು ಶಬ್ದ ದ್ರವ ಸ್ಥಿತಿಯಲ್ಲಿ ಪಾಸ್ ಆದ್ರೆ, ಅನಿಲ ಸ್ಥಿತಿಯಲ್ಲಿ ಅಂದ್ರೆ ಗಾಳಿಯಲ್ಲಿ ಶಬ್ದದ ವೇಗ 332 ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಸ್ನೇಹಿತರೆ. ಹಾಗಾದ್ರೆ ನೋಡಿ, ಘನ, ದ್ರವ, ಅನಿಲವನ್ನ ಕಂಪೇರ್ ಮಾಡಿದ್ರೆ ಶಬ್ದದ ವೇಗ ಯಾವ್ದ್ರೊಳಗಡೆ ಹೆಚ್ಚಾಯ್ತು? ಘನ ಸ್ಥಿತಿ ಒಳಗಡೆ ಶಬ್ದದ ವೇಗ ಹೆಚ್ಚಾಯ್ತು. ಸೊ ಅನಿಲ ಸ್ಥಿತಿ ಒಳಗಡೆ ಶಬ್ದದ ವೇಗ ಕಡಿಮೆ ಆಯ್ತು. ಸೊ ದ್ರವ ಸ್ಥಿತಿಯಲ್ಲಿ ಮಧ್ಯಮ ಪ್ರಮಾಣದೊಳಗಡೆ ಶಬ್ದದ ವೇಗ ಇರುತ್ತೆ. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡೋದು ಯಾವುದು? ದ್ರವ್ಯದ 4ನೇ ಸ್ಥಿತಿಯಾಗಿರ್ತಕ್ಕಂಥ ಪ್ಲಾಸ್ಮಾ. ಸೊ ದ್ರವ್ಯದ 4ನೇ ಸ್ಥಿತಿ ಯಾವುದು ಅಂದ್ರೆ ಪ್ಲಾಸ್ಮಾ. ಸೊ ಪ್ಲಾಸ್ಮಾ ನೋಡುವುದಾದ್ರೆ ಇದು ಬಹುತೇಕವಾಗಿ ನಾವು ಪ್ಲಾಸ್ಮಾವನ್ನ ಎಲ್ಲಿ ಕಾಣ್ತೀವಿ ಸ್ನೇಹಿತರೆ ಅಂತಂದ್ರೆ ನಕ್ಷತ್ರಗಳಲ್ಲಿ ಇದನ್ನ ನಾವು ನೋಡ್ತೀವಿ. ಸೊ ನಕ್ಷತ್ರಗಳಲ್ಲಿ ಬೈಸಿಕ ಸಮ್ಮಿಲನ ಕ್ರಿಯೆ ನಡೆಯುವುದರಿಂದಾಗಿ ಅಯಾನುಗಳು ಅಯಾನೀಕರಣಗೊಳ್ಳುತ್ತೆ. ಸೊ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ವಸ್ತುಗಳು ಸ್ಥಾನಾಂತರಗೊಂಡಾಗ ಅದರ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ ಏನಾಗುತ್ತೆ ಅಂತಂದ್ರೆ ದ್ರವ್ಯದ 4ನೇ ಸ್ಥಿತಿಗೆ ಆ ವಸ್ತುಗಳು ಬಂದು ತಲುಪುತ್ತೆ. ಅನಿಲ ಸ್ಥಿತಿಯಲ್ಲಿರುವ ವಸ್ತುವಿಗೆ ನಿರ್ದಿಷ್ಟವಾಗಿ ತಾಪಮಾನವನ್ನ ನೀಡಿದಾಗ ಆ ವಸ್ತುಗಳು ಪ್ಲಾಸ್ಮಾ ಸ್ಥಿತಿಗೆ ಬರುತ್ತೆ. ಹಾಗಾದ್ರೆ ಪ್ಲಾಸ್ಮಾ ಸ್ಥಿತಿ ಅಂದ್ರೆ ಏನು ಅಂತ ನೋಡೋಣ. ಸೊ ನೋಡಿ, ಪ್ಲಾಸ್ಮಾ ಅನ್ನೋದು ದ್ರವ್ಯದ 4ನೆಯ ಸ್ಥಿತಿಯಾಗಿದೆ. ಸೊ ಪ್ಲಾಸ್ಮಾ ಅನ್ನೋದು ದ್ರವ್ಯದ 4ನೆಯ ಸ್ಥಿತಿಯಾಗಿದೆ. ಸೊ ಇದು 4ನೇ ಸ್ಥಿತಿಯಾಗಿದೆ. ಇದು ಅಯಾನೀಕರಣಗೊಂಡ ದ್ರವ್ಯದ ಸ್ಥಿತಿಯಾಗಿದೆ. ಅಯನೈಸೇಷನ್ ಫಾರ್ಮ್ ಒಳಗಡೆ ಇರುತ್ತೆ. ಸೊ ಇದಕ್ಕೆ ನಿರ್ದಿಷ್ಟವಾದ ಗಾತ್ರ ಆಗ್ಲಿ ನಿರ್ದಿಷ್ಟವಾದ ಆಕಾರ ಆಗ್ಲಿ ಇರುವುದಿಲ್ಲ. ಜಗತ್ತಿನ ಯಾವುದೇ ವಸ್ತುವಿಗೆ ಏನನ್ನ ಹೊಂದಿರಬೇಕು ಅಂದ್ರೆ ರಾಶಿ ಮತ್ತು ಸ್ಥಳ ಹೊಂದಿರುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಇದು ರಾಶಿ ಮತ್ತು ಸ್ಥಳದ ಮೇಲೆ ಅವಲಂಬನೆ ಆಗಿರುತ್ತೆ ದ್ರವ್ಯ. ಸೊ ನೆಕ್ಸ್ಟ್ 3ನೇ ಪಾಯಿಂಟ್ ಅನ್ನ ನಾವು ನೋಡುವುದಾದ್ರೆ, ಪ್ಲಾಸ್ಮಾ ಸ್ಥಿತಿಯು ನಕ್ಷತ್ರಗಳಲ್ಲಿ ಬಾಹ್ಯಾಕಾಶದಲ್ಲಿ ಕಂಡು ಬರುತ್ತೆ. ನಾವು ಬಹುತೇಕವಾಗಿ ಪ್ಲಾಸ್ಮಾ ಸ್ಥಿತಿಯನ್ನ ನಾವು ಹೆಚ್ಚಾಗಿ ನೋಡಬೇಕು ಅಂದ್ರೆ ನಮ್ಗೆ ಎಲ್ಲಿ ಸಿಗುತ್ತೆ? ನಕ್ಷತ್ರಗಳಲ್ಲಿ ಸಿಗುತ್ತೆ. ಅಥವಾ ಉದಾಹರಣೆಗಾಗಿ ಸೂರ್ಯ ಅಥವಾ
ಬೆಟಲ್ಗೇಸ್ ಅಥವಾ ರಿಗೆಲ್. ಸೊ ಈ ತರ ಇರ್ತಕ್ಕಂಥ ನಕ್ಷತ್ರಗಳಲ್ಲಿ ನಾವು ನೋಡ್ತೀವಿ. ಮತ್ತೆ ಎಲ್ಲಿ ನೋಡ್ತೀವಿ ಅಂದ್ರೆ ಒಂದು ಸೂರ್ಯನಲ್ಲಿ, ಎರಡು ಫ್ಲೋರೋಸೆಂಟ್ ಲ್ಯಾಂಪ್ಗಳಲ್ಲಿ, ನಾವು ಬಳಕೆ ಮಾಡತಕ್ಕಂತ ಬಲ್ಬ್ಗಳ ಜ್ವಾಲೆಗಳು, ಕ್ಯಾಂಡಲ್ನ ದೀಪಗಳು, ದೃಗ್ಗೋಚರ ಬೆಳಕು ಅಥವಾ ಸಿಡಿಲುಗಳ ಮಾಧ್ಯಮದಲ್ಲಿನೂ ಸಹಿತ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಪ್ಲಾಸ್ಮಾವನ್ನ ನೋಡ್ತೀವಿ. ನೋಡಿ, ಪ್ಲಾಸ್ಮಾ ಸ್ಥಿತಿಯು ಅತಿ ಹೆಚ್ಚು ಉಷ್ಣಾಂಶವಿರುವ ನಕ್ಷತ್ರ, ಮಿಂಚು, ಅರೋರ ಜ್ವಾಲೆ, ಕ್ಷ ಕಿರಣಗಳಲ್ಲಿನೂ ಸಹಿತ ನಾವೇನ್ ಮಾಡಬಹುದು, ಕಾಣಬಹುದು ಸ್ನೇಹಿತರೆ. ಸೊ ನೆಕ್ಸ್ಟ್, ಅನಿಲವು 1000 ಡಿಗ್ರಿ ಉಷ್ಣಾಂಶಕ್ಕೆ ಒಳಪಟ್ಟಾಗ, ಅನಿಲವು 1000 ಡಿಗ್ರಿ ಉಷ್ಣಾಂಶಕ್ಕೆ ಒಳಪಟ್ಟಾಗ ಅನಿಲದಲ್ಲಿರುವ ಅಣುಗಳು ಪ್ರತ್ಯೇಕಗೊಳ್ಳುತ್ತವೆ. ಆ ಪ್ರತ್ಯೇಕಗೊಂಡ ಸ್ಥಿತಿಯನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ಪ್ಲಾಸ್ಮಾ ಸ್ಥಿತಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಅಯಾನೀಕರಣಗೊಂಡ ಸ್ಥಿತಿಯನ್ನ ಪ್ಲಾಸ್ಮಾ ಸ್ಥಿತಿ ಅಂತ ಹೇಳಿ ಕರಿತೀವಿ. ಸೊ ಇದು ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಬೆಟರ್ ನಾವೇನ್ ಮಾಡೋಣ ಅಂತಂದ್ರೆ ನೋಡೋಣ. ಈಗ ನಮ್ಮ ಹತ್ರ ಒಂದು ಘನ ವಸ್ತು ಇದೆ. ಆ ಘನ ವಸ್ತುವಿಗೆ ನಿರ್ದಿಷ್ಟವಾಗಿ ಟೆಂಪರೇಚರ್ ಅನ್ನ ನಾವು ನೀಡಿದ್ವಿ. ಆವಾಗ ಆ ವಸ್ತು ಏನಾಯ್ತು, ದ್ರವ ಸ್ಥಿತಿಗೆ ಬಂತು. ಯಾವಾಗ ದ್ರವ ಸ್ಥಿತಿಗೆ ಇನ್ನೊಂದಿಷ್ಟು ಟೆಂಪರೇಚರ್ ಅನ್ನ ನಾವು ಕೊಡ್ತೀವಿ, ಆವಾಗ ಆ ವಸ್ತು ಯಾವ ಸ್ಥಿತಿಗೆ ಬರುತ್ತೆ ಅಂತಂದ್ರೆ ಅನಿಲ ಸ್ಥಿತಿಗೆ ಬಂತು. ಆಲ್ರೆಡಿ ವಸ್ತುವಿಗೆ ತಾಪಮಾನ ನೀಡಿದಾಗ ಅದು ಏನಾಗಿದೆ, ಅನಿಲ ಸ್ಥಿತಿಗೆ ಬಂದಿದೆ. ಯಾವಾಗ ಅನಿಲ ಸ್ಥಿತಿಗೆ ಮತ್ತಿಷ್ಟು ತಾಪಮಾನವನ್ನ ನೀಡ್ತೀವಿ, ಇನ್ನಷ್ಟು ತಾಪಮಾನವನ್ನ ನೀಡಿದಾಗ ಆ ಅನಿಲ ಸ್ಥಿತಿಯಲ್ಲಿರುವ ವಸ್ತು ಯಾವ ಸ್ಥಿತಿಗೆ ಬರುತ್ತೆ ಅಂತಂದ್ರೆ ಪ್ಲಾಸ್ಮಾ ಸ್ಥಿತಿಗೆ ಬರುತ್ತೆ. ಸೊ ಅನಿಲ ಸ್ಥಿತಿಯಲ್ಲಿ ಅಯಾನ್ಸ್ಗಳು ಇರ್ತವೆ. ಸೊ ಈ ಅಯಾನ್ಸ್ ಗಳಿಗೆ ಟೆಂಪರೇಚರ್ ಕೊಟ್ಟಾಗ ಇವು ಅಯನೈಸೇಷನ್ ಫಾರ್ಮ್ ಅನ್ನ ಪಡಿತವೆ. ಆವಾಗ ಅಯಾನೀಕರಣಗೊಂಡ ಸ್ಥಿತಿಯನ್ನ ತಲುಪುತ್ತೆ. 1001ನೇ ಭಾಗ ಅಯಾನೀಕರಣಗೊಂಡಾಗ ಆ ಅಯಾನೀಕರಣಗೊಳ್ಳುವ ಸ್ಥಿತಿಯನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಪ್ಲಾಸ್ಮಾ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್, ದ್ರವ್ಯದ 5ನೇ ಸ್ಥಿತಿಯನ್ನ ನಾವು ನೋಡೋದಾದ್ರೆ, ದ್ರವ್ಯದ 5ನೇ ಸ್ಥಿತಿ ಯಾವುದು ಅಂತಂದ್ರೆ ಬೋಸ್-ಐನ್ಸ್ಟೀನ್ ಕಂಡೆನ್ಸೇಷನ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಸೊ ಬೋಸ್-ಐನ್ಸ್ಟೀನ್ ಕಂಡೆನ್ಸೇಷನ್ ಅಂತ ಹೇಳಿ ಕರಿತೀವಿ ದ್ರವ್ಯದ 5ನೇ ಸ್ಥಿತಿ. ಸೊ ವಿಭಿನ್ನ ಪರಮಾಣುಗಳು ಅಥವಾ ಕಣಗಳ ಸಮೂಹವನ್ನ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಇಟ್ಟರೆ ಅವು ಪ್ರತ್ಯೇಕ ಪರಮಾಣುಗಳು ಅಥವಾ ಕಣಗಳಂತೆ ವರ್ತಿಸದೆ ಒಗ್ಗೂಡಿದ ಏಕರೂಪದ ಅಲೆಯಂತೆ ವರ್ತಿಸುತ್ತವೆ. ಇವುಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಬೋಸ್-ಐನ್ಸ್ಟೀನ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಸ್ವಲ್ಪ ಹೇಳೋದಾದ್ರೆ ಇದು ಅತ್ಯಂತ ಕಡಿಮೆ ಸಾಂದ್ರತೆ. ಯಾವುದು ಕಡಿಮೆ ಸಾಂದ್ರತೆಯನ್ನ ಹೊಂದಿರತಕ್ಕಂತ ಅನಿಲವನ್ನ ತಂಪಾಗಿಸಿದಾಗ ರೂಪುಗೊಳ್ಳುವ ಸ್ಥಿತಿಯಾಗಿದೆ. ತುಂಬಾನೇ ತಂಪಿರ್ತಕ್ಕಂಥ ವಸ್ತುವಿಗೆ ಇನ್ನಷ್ಟು ತಂಪನ್ನ ನೀಡಿದಾಗ ನಮಗೆ ಬಿಇಸಿ ಅಂತಕ್ಕಂಥ ಸ್ಥಿತಿ ಸಿಗುತ್ತೆ. ಅಂದ್ರೆ ಬೋಸ್-ಐನ್ಸ್ಟೀನ್ ಸಾಂದ್ರೀಕರಣ ಸ್ಥಿತಿ ಸಿಗುತ್ತೆ. ಈ ಸ್ಥಿತಿಯ ಕಣಗಳು ಸೂಪರ್ ಕಂಡಕ್ಟರ್ಗಳಾಗಿ ವರ್ತಿಸಬಲ್ಲವು. ಹಾಗಾದ್ರೆ ಇದನ್ನೇ ಇನ್ನೊಂದು ಸ್ವಲ್ಪ ನಾವು ತಿಳಿಯುವ ಹಾಗೆ ನೋಡುವುದಾದ್ರೆ ನೋಡಿ, ಯಾವಾಗ ನೀವು ತಾಪಮಾನವನ್ನ ನೀಡಿದ್ರಿ, ಯಾವಾಗ ನೀವು ತಾಪಮಾನವನ್ನ ನೀಡಿದಾಗ ನಮಗೇನ್ ಸಿಕ್ತು, ಘನ ಇದ್ದದ್ದು ದ್ರವ ಆಯ್ತು, ಟೆಂಪರೇಚರ್ ಕೊಟ್ರಿ, ಘನ ದ್ರವ ಇದ್ದದ್ದು ಅನಿಲ ಆಯ್ತು, ಟೆಂಪರೇಚರ್ ಕೊಟ್ರಿ, ಪ್ಲಾಸ್ಮಾ ಆಯ್ತು. ಈ ಟೆಂಪರೇಚರ್ ಅನ್ನ ಅಗೇನ್ ನೀವು ಕೂಲ್ ಮಾಡಿದ್ರೆ ನಮಗೆ ಅನಿಲ ಸ್ಥಿತಿ ಸಿಗುತ್ತೆ. ಆ ಅನಿಲ ಸ್ಥಿತಿಗೆ ಅಗೇನ್ ಕೂಲ್ ಮಾಡಿದ್ರೆ ನಮಗೇನ್ ಸಿಗುತ್ತೆ, ದ್ರವ ಸಿಗುತ್ತೆ. ಸೊ ದ್ರವ ಸ್ಥಿತಿಗೆ ಅಗೇನ್ ಕೂಲ್ ಮಾಡಿದ್ರೆ ನಮಗೇನ್ ಸಿಗುತ್ತೆ, ಘನ ಸ್ಥಿತಿ ಸಿಗುತ್ತೆ. ಈ ಘನ ಸ್ಥಿತಿಗೆ ನಾವು ಅಗೇನ್ ಕೂಲ್ ಮಾಡಿದಾಗ, ಆ ಘನ ಸ್ಥಿತಿಗೆ ಅಗೇನ್ ಕೂಲ್ ಮಾಡಿದಾಗ ನಮಗೆ ಸಿಗ್ತಕ್ಕಂತ ಸ್ಥಿತಿ ಯಾವುದು ಅಂದ್ರೆ ಬಿಇಸಿ, ಬೋಸ್-ಐನ್ಸ್ಟೀನ್ ಕಂಡೆನ್ಸೇಷನ್ ಅಂತಕ್ಕಂಥದ್ದು. ಇದು ವಸ್ತುಗಳನ್ನ ಕೆಡದಂತೆ ಕಾಪಾಡುತ್ತೆ. ನಾವು ಫ್ರಿಡ್ಜ್ ಗಳಲ್ಲಿ ಇದನ್ನ ನಾವು ಸಹಜವಾಗಿ ಕಾಣ್ತೀವಿ ಸ್ನೇಹಿತರೆ. ಸೊ ಇದು ದ್ರವ್ಯದ 5 ಸ್ಥಿತಿಗಳು ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡುವುದಾದ್ರೆ ದ್ರವ್ಯದೊಳಗಡೆ ಮತ್ ಬರುವುದು ಯಾವುದು ಅಂದ್ರೆ ಕಲೀಲದ ಸ್ಥಿತಿ. ಸೊ ಕಲೀಲ ಅಂದ್ರೆ ಏನು, ನೈಜ ದ್ರಾವಣ ಮತ್ತು ಮಿಶ್ರ ದ್ರಾವಣಗಳ ನಡುವಿನ ಸ್ಥಿತಿ. ಸೊ ನೈಜ ದ್ರಾವಣ ಮತ್ತು ಮಿಶ್ರ ದ್ರಾವಣ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಎರಡು ದ್ರಾವಣಗಳನ್ನ ಕಂಪೇರ್ ಮಾಡಿದಾಗ
ನಿಜವಾದ ದ್ರಾವಣ ಮತ್ತು ಮಿಶ್ರಣ ಮಾಡಿರ್ತಕ್ಕಂಥ ಅಂದ್ರೆ ಮೊದಲು ಇರತಕ್ಕಂತ ದ್ರಾವಣ ಅನಂತರ ಮಿಶ್ರ ದ್ರಾವಣ ಎರಡನ್ನು ಹಾಕಿದಾಗ ಅವೆರಡರ ಸ್ಥಿತಿಯ ನಡುವಿನ ದ್ರಾವಣಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕಲೀಲ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ಸೊ ಎರಡನೇದು ನಯವಾದ ಮತ್ತು ಬಹಳ ಚಿಕ್ಕದಾದ ಕಣಗಳ ದ್ರವ ಮಾಧ್ಯಮವೊಂದರಲ್ಲಿ ಏಕರೂಪದಲ್ಲಿ ಪ್ರಸರಣವಾದ ದ್ರಾವಣವನ್ನ ಕಲೀಲ ಸ್ಥಿತಿ ಅಂತ ಕೂಡ ನಾವು ಕರಿತೀವಿ. ಸೊ ಈ ಕಲೀಲವು ಒಂದು ಅಸಮರೂಪ ಮಿಶ್ರಣವಾಗಿದೆ. ಉದಾಹರಣೆ ಹೇಳ್ಬೋದು ಅಂತಂದ್ರೆ ಯಾವುದು? ನೀರೊಳಗಡೆ ಮರದ ಒಟ್ಟನ್ನು ಹಾಕಿದ್ರಿ. ಸೊ ಮರದ ಒಟ್ಟು ನೀರೊಳಗಡೆ ಕರಗುವುದಿಲ್ಲ, ನೀರಿನ ಮೇಲ್ಭಾಗದಲ್ಲಿ ತೇಲುತ್ತೆ. ಸೊ ಒಂದು ನೈಜ ದ್ರಾವಣ, ಇನ್ನೊಂದು ಮಿಶ್ರಿತ ದ್ರಾವಣ, ಅವೆರಡರ ನಡುವಿನ ಸ್ಥಿತಿನೇ ಯಾವುದು ಅಂದ್ರೆ ಕಲೀಲ ಸ್ಥಿತಿ ಅಂತ ಹೇಳಿ ಕರಿತೀವಿ. ಸೊ ಕಲೀಲದ ಕಣಗಳು ಬರಿಗಣ್ಣಿಗೆ ನೋಡಲಾರದಷ್ಟು ಚಿಕ್ಕದಾಗಿರುತ್ತೆ. ಯಾವಾಗ ನೀರೊಳಗಡೆ ಇರುತ್ತೆ ನಮಗವು ಕಾಣುವುದಿಲ್ಲ. ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ ನಮಗೆ ಕಲೀಲದ ಸ್ಥಿತಿ ಕಾಣಬಹುದು. ಸೊ ನೆಕ್ಸ್ಟ್ ಕಲೀಲದ ಕಣಗಳನ್ನು ಸೆಂಟ್ರಿಫ್ಯೂಸ್ ಮುಖಾಂತರ ಬೇರ್ಪಡಿಸಬಹುದು. ಸೊ ಇದೇ ಕಲೀಲದ ಕಣಗಳ ಆಧಾರಿತವಾಗಿನೇ ನಾವು ಟಿಂಡಾಲ್ ಪರಿಣಾಮವನ್ನು ನೋಡ್ತೀವಿ. ರಾತ್ರಿ ಹೊತ್ತ ನಾವು ಲೈಟ್ ಅನ್ನು ಹಚ್ಚಿದಾಗ ಆ ಲೈಟಿನ ಫೋಕಸ್ ಮುಂದೆ ಹಿಂಗ ಕೈ ಹೊಡೆದಾಗ ಕಣಗಳು ಓಡಾಡ್ತಾ ಇರ್ತವೆ, ನೀವು ನೋಡಿರ್ತೀರಿ. ಸೊ ಅದನ್ನು ಸಹಿತ ನಾವೇನಂತ ಕರಿತೀವಿ ಅಂದ್ರೆ ಟಿಂಡಾಲ್ ಪರಿಣಾಮ. ಅಂದ್ರೆ ಕಲೀಲದ ಕಣಗಳು ಬೆಳಕನ್ನು ಚದುರಿಸುವ ವಿದ್ಯಮಾನವನ್ನ ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಸೊ ಯಾವುದೋ ಒಂದು ದಟ್ಟ ಕಾಡಿನೊಳಗಡೆ ನಾವು ಇದೀವಿ, ಒಂದೇ ಒಂದು ಸೂರ್ಯ ರಶ್ಮಿ ಬರ್ತಾ ಇದೆ, ಆ ಸೂರ್ಯ ರಶ್ಮಿ ಒಳಗಡೆ ನಾವು ಹಿಂಗ್ ಕೈ ಹೊಡೆದಾಗ ಅಲ್ಲಿ ಧೂಳಿನ ಕಣಗಳು ಓಡಿದಾಡಿದ ಹಾಗೆ, ಅಥವಾ ಬೆಳಕಿಂಡಿ ಅಂತ ಕರಿತೀವಿ, ಆ ಬೆಳಕಿಂಡಿಯ ಮಧ್ಯಭಾಗದೊಳಗಡೆ ನಾವು ಸುಮ್ಮನೆ ಹಿಂಗ್ ಕೈ ಮಾಡಿದಾಗ ಅಲ್ಲಿ ಕಣಗಳು ಓಡಾಡ್ತವೆ. ಇವೆಲ್ಲ ಟಿಂಡಾಲ್ ಪರಿಣಾಮದ ಆಧಾರದ ಮೇಲೆ ಕಾರ್ಯವನ್ನ ನಿರ್ವಹಿಸ್ತವೆ ಅಂತ ಹೇಳ್ತಾರೆ. ಅಂದ್ರೆ ನೋಡಿ ಉದಾಹರಣೆ, ಒಂದು ಕೋಣೆಯ ಸಣ್ಣ ರಂಧ್ರದಲ್ಲಿ ಸಣ್ಣ ಬೆಳಕಿನ ಕಿರಣಗಳು ಹಾದು ಹೋಗುವುದು. ನಾವು ದಟ್ಟ ಕಾಡೊಳಗಡೆ ಇದ್ದಾಗ ಒಂದೇ ಒಂದು ಸೂರ್ಯ ರಶ್ಮಿ ಬಂದ್ರೆ ಆ ಸೂರ್ಯ ರಶ್ಮಿ ಒಳಗಡೆ ಕಣಗಳು ಇರ್ತವೆ. ಎರಡನೇದು, ಗಾಳಿಯಲ್ಲಿರುವ ಹೊಗೆ ಮತ್ತು ಧೂಳಿನ ಕಣಗಳಿಂದ ಬೆಳಕಿನ ಚದುರುವಿಕೆಯಿಂದಾಗಿ ಟಿಂಡಾಲ್ ಪರಿಣಾಮ ಉಂಟಾಗ್ತದ. ಟಿಂಡಾಲ್ ಪರಿಣಾಮ ಯಾವ ತರ ಉಂಟಾಗ್ತದ ಅಂತ ಹೇಳ್ತಾರಂದ್ರೆ, ಗಾಳಿಯಲ್ಲಿರುವ ಹೊಗೆ, ಧೂಳಿನ ಕಣಗಳು, ಈ ಬೆಳಕಿನ ಚದುರುವಿಕೆಯಿಂದಾಗಿ ಟಿಂಡಾಲ್ ಪರಿಣಾಮ ಉಂಟಾಗುತ್ತೆ. ದಟ್ಟ ಅರಣ್ಯದ ಮೇಲ್ತುದಿಯ ಮೂಲಕ ಸೂರ್ಯನ ಕಿರಣಗಳು ಹಾದು ಹೋಗುವಾಗ ಟಿಂಡಾಲ್ ಪರಿಣಾಮನು ಉಂಟಾಗುತ್ತೆ. ಸೊ ಈ ಟಿಂಡಾಲ್ ಪರಿಣಾಮ ಅನ್ನೋದು ಸಹಜವಾಗಿ ಕಲೀಲಗಳ ತ್ವರಿತವಾಗಿ ನಡೆಯುತ್ತೆ. ಇದೇ ಅದರ ಆಧಾರ ಮೇಲೆ ಏನ್ ಮಾಡ್ತಾರೆ, ಬ್ರೌನಿಯನ್ ಚಲನೆಯನ್ನ ಹೇಳ್ತಾರೆ. ಸೊ ಬ್ರೌನಿಯನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಕಲೀಲದ ಕಣಗಳು ಅಡ್ಡಾದಿಡ್ಡಿಯಾಗಿ ಚಲಿಸುತ್ತವೆ. ಇಂತಹ ಚಲನೆಯನ್ನ ಬ್ರೌನಿಯನ್ ಚಲನೆ ಅಂತ ಕರಿತೀವಿ. ಸೊ ಈ ಬ್ರೌನಿಯನ್ ಅಂದ್ರೆ ಕಲೀಲದ ಕಣಗಳು ಅಡ್ಡಾದಿಡ್ಡಿಯಾಗಿ ಚಲಿಸುತ್ತವೆ ಅಂತ ಹೇಳ್ತಾರೆ. ಸೊ ಅಡ್ಡಾದಿಡ್ಡಿಯಾಗಿ ಚಲಿಸುತ್ತವೆ ಅಂದ್ರೆ ನೇರವಾಗಿ ಯಾವುದೇ ರೂಪದೊಳಗಡೆ ಕರಗುವುದಿಲ್ಲ, ಯಾಕಂದ್ರೆ ನೀರೊಳಗಡೆ ಕಲೀಲಗಳು ಕರಗುವುದೇ ಇಲ್ಲ. ಸೊ ನಮ್ಮ ಕಣ್ಣಿಗೆ ಅವು ಕಾಣುವುದೂ ಇಲ್ಲ. ಸೊ ಹಾಗಾಗಿ ಆ ವಸ್ತುಗಳನ್ನ ನಾವು ಬ್ರೌನಿಯನ್ ಅವರು, ವಿಜ್ಞಾನಿಯವರು ಹೇಳ್ತಾರೆ, ಕಲೀಲದ ಕಣಗಳು ಅಡ್ಡಾದಿಡ್ಡಿಯಾಗಿ ಚಲಿಸುತ್ತವೆ. ಇಂತಹ ಚಲನೆಯನ್ನ ಅಂದ್ರೆ ಅಡ್ಡಾದಿಡ್ಡಿಯಾಗಿ ಚಲಿಸುವ ಕಣಗಳನ್ನ ಬ್ರೌನಿಯನ್ ಚಲನೆ ಅಂತ ಕರೀತಾರೆ. ಸೊ ಕಲೀಲದ ಬಗ್ಗೆ ಮೊದಲು ತಿಳಿಸಿದ ವಿಜ್ಞಾನಿ ಯಾರು ಅಂತಂದ್ರೆ, ಕಲೀಲದ ಬಗ್ಗೆ ಮೊದಲು ತಿಳಿಸಿದ ವಿಜ್ಞಾನಿ ಯಾರು ಅಂದ್ರೆ ಥಾಮಸ್ ಗ್ರಾಮ್ ರವರು. ಸೊ ಈ ಥಾಮಸ್ ಗ್ರಾಮ್ ರವರು ಆ ಪ್ರಸರಣ ಮಾಧ್ಯಮ ಮತ್ತು ಪ್ರಸರಣ ಸ್ಥಿತಿ ಅಂತೇಳಿ ಎರಡು ವಿಧಗಳನ್ನ ಮಾಡ್ತಾರೆ. ಒಂದು ಪ್ರಸರಣ ಹಂತ, ಇನ್ನೊಂದು ಪ್ರಸರಣ ಮಾಧ್ಯಮ. ಸೊ ಅವ್ರು ಹೇಳ್ತಾರೆ, ಕಲೀಲಗಳನ್ನು ಔಷಧಿಗಳ ತಯಾರಿಕೆಯಲ್ಲಿ, ಪೆನ್ನಿನ ಇಂಕುಗಳ ತಯಾರಿಕೆಯಲ್ಲಿ, ಬೂಟ್ ಪಾಲಿಸ್ಗಳ ತಯಾರಿಕೆಯಲ್ಲಿ, ಕ್ರೀಮ್ಗಳ ತಯಾರಿಕೆಯಲ್ಲಿ ಛಾಯಾಗ್ರಾಹಕರು ಬೆಳ್ಳಿಯ ಬ್ರೋಮೈಡ್ ಕಲೀಲವನ್ನ ಬಳಕೆ ಮಾಡಿ ನಮ್ಮ ಫೋಟೋಗಳನ್ನ ತೊಳಿತಾರೆ. ಸೊ ಇಲ್ಲೆಲ್ಲಾ ಕಡೆ ಏನಾಗುತ್ತೆ ಅಂತಂದ್ರೆ ಕಲೀಲಗಳನ್ನ ನಾವೇನ್ ಮಾಡ್ತೀವಿ, ಬಳಕೆಯನ್ನ ಮಾಡ್ತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡುವುದಾದ್ರೆ ನೋಡಿ, ಎಕ್ಸಾಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನೆ. ಇಲ್ಲಿ ಈ ತರದ ಆಧಾರಿತವಾಗಿ ಕ್ವಶನ್ ಕೇಳುತ್ತಾರೆ. ಒಂದು ಪ್ರಸರಣ ಸ್ಥಿತಿ, ಪ್ರಸರಣ ಮಾಧ್ಯಮ, ಕಲೀಲದ ಹೆಸರು. ನೀವು ವಿಡಿಯೋನ ನೋಡ್ತಿರ್ಬೇಕಾದಾಗ ದಯವಿಟ್ಟು ವಿಡಿಯೋನ ಪೌಸ್ ಮಾಡಿಕೊಂಡು ನೀವು ಸ್ಕ್ರೀನ್ ಶಾಟ್ ತಗೊಂಡು ಈ ಪಾಯಿಂಟ್ ಗಳನ್ನ ಬರ್ಕೊಂಡು ಇಟ್ಕೊಂಡ್ರೆ ನಿಮಗ ಗೊತ್ತಾಗುತ್ತೆ. ನೋಡ್ರಿ, ಸ್ಥಿತಿ ಯಾವುದಿದೆ, ಫಸ್ಟ್ನೇದು ಘನ ಸ್ಥಿತಿ ಇದೆ. ಅದು ಯಾವ ಸ್ಥಿತಿ ಒಳಗಡೆ ಪಾಸ್ ಆಗ್ಬೇಕು ಅಂದ್ರೆ ಪ್ರಸರಣ ಮಾಧ್ಯಮ ಯಾವುದು, ಘನ. ಹಾಗಾದ್ರೆ ಕಲೀಲದ ಹೆಸರು ಏನಂತ ಕರಿತೀವಿ, ಘನ ಸಾಲ ಅಂತ ಕರಿತೀವಿ. ಉದಾಹರಣೆಗಳನ್ನ ನೋಡಿದಾಗ ಬಣ್ಣದ ಗಾಜು, ಮುತ್ತು, ರತ್ನ, ಖನಿಜಗಳು. ಅಂದ್ರೆ
ಇದು ಘನ ಇದೆ, ಪ್ರಸರಣ ಸ್ಥಿತಿ ಘನ ಇದೆ, ಪ್ರಸರಣ ಮಾಧ್ಯಮ ಘನ ಇದೆ. ಸೊ ಕಲೀಲದ ಹೆಸರು ಘನ ಸಾಲ್. ಘನ ವಸ್ತುಗಳನ್ನ ಕೂಡಿಸಿದಾಗ ನಮ್ಗೆ ಉತ್ತರನು ಏನು ಬರುತ್ತೆ ಅಂತಂದ್ರೆ ಘನ ಸ್ಥಿತಿಯ ವಸ್ತುಗಳೇ ಬರುತ್ತೆ. ನೋಡಿ, ಪ್ರಸರಣ ಸ್ಥಿತಿ ಯಾವ್ದಿದೆ ಅಂದ್ರೆ ಘನ ವಸ್ತು ಇದೆ. ಯಾವ ವಸ್ತುವಿನೊಳಗಡೆ ಪಾಸ್ ಆಗ್ಬೇಕು ಅಂದ್ರೆ ದ್ರವ ಸ್ಥಿತಿಯಲ್ಲಿ ಪಾಸ್ ಆಗ್ಬೇಕು. ಅವಾಗ ನಮ್ಗೆ ಏನು ಉತ್ತರ ಸಿಗಬೇಕು? ದ್ರವ ಸ್ಥಿತಿಯ ವಸ್ತುಗಳು ಸಿಗಬೇಕ್ರಿ. ಸೊ ಘನ ಸ್ಥಿತಿ ದ್ರವ ಸಾಲ್ ಅಥವಾ ಕಲೀಲದ ದ್ರಾವಣ. ಉದಾಹರಣೆ ಗೊಂದು, ಪೇಂಟ್, ರಕ್ತ ಮತ್ತು ತಿಳಿಗಂಜಿ. ನಾವು ರಕ್ತ ಅಂದಾಗ ಸರ್ ಇದು ದ್ರವ ಸ್ಥಿತಿ. ರಕ್ತದಲ್ಲಿ ಘನ ಮತ್ತು ದ್ರವ ಅಂತ ಬರ್ತವೆ. ಘನದೊಳಗಡೆ ಏನ್ ಬರುತ್ತೆ? RBC ಬರುತ್ತೆ, WBC ಬರುತ್ತೆ, ಪ್ಲೇಟ್ಲೆಟ್ ಬರುತ್ತೆ. ನೀರೊಳಗಡೆ ಏನ್ ಬರುತ್ತೆ? ಅಂದ್ರೆ ದ್ರವ ಸ್ಥಿತಿಯಲ್ಲಿ ರಕ್ತದೊಳಗಡೆ ಏನ್ ಬರುತ್ತೆ? ನೀರ್ ಬರುತ್ತೆ, ಪ್ರೋಟೀನ್ ಬರುತ್ತೆ, ಹಾರ್ಮೋನ್ಸ್ ಗಳು ಬರ್ತವೆ. ಸೊ ಈ ತರ ಇದ್ದಾಗ ವಸ್ತು ಸ್ಥಿತಿ ಯಾವುದಿದೆ ನೋಡೋದು, ಮಾಧ್ಯಮ ಯಾವುದಿದೆ ನೋಡೋದು, ಅದು ಮುಂದಿನ ಹೆಸರನ್ನ ಬರಿಬಹುದು. ಈಗ ನೋಡಿ, ಘನ ವಸ್ತು ಇದೆ, ಇದು ಅನಿಲ ವಸ್ತುವಿಗೆ ಮಾಧ್ಯಮದಲ್ಲಿ ಪಾಸ್ ಆಗ್ಬೇಕು. ಹಾಗಾದ್ರೆ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಘನ ಏರೋಸಾಲ್ ಅಂತ ಕರೀತಾರೆ. ಉದಾಹರಣೆ ಯಾವುದು ಸರ್? ಗಾಳಿಯಲ್ಲಿನ ಹೊಗೆ, ಧೂಳು, ವಾಹನಗಳ ಹೊಗೆ. ನಾವು ಇನ್ನೊಂದನ್ನು ಕೊಡಬಹುದು, ಕರ್ಪೂರ. ಘನದಿಂದ ಅನಿಲ ಬದಲಾವಣೆ ಆಗುತ್ತೆ, ಅದನ್ನು ಉತ್ಪತನ ಅಂತ ಕರಿತೀವಿ ನಾವು ಕರ್ಪೂರವನ್ನ. ಸೊ ಆ ತರ ನ್ಯಾಪ್ಥಲಿನ್ ಗುಳಿಗೆ ಆಗಿರಬಹುದು. ಸೊ ನೆಕ್ಸ್ಟ್ ಫೋರ್ತ್ ಒನ್ ಇದೆ ದ್ರವ. ಇದನ್ನು ದ್ರವ, ಎರಡು ದ್ರವ. ಅದನ್ನ ಏನಂತ ಕರೀತಾರೆ ಅಂದ್ರೆ ಎಮಲ್ಷನ್ ಅಂತ ಕರೀತಾರೆ. ಸೊ ಎರಡು ವಸ್ತುಗಳು ದ್ರವ ಇದ್ದಾಗ ಹಾಲು, ಉದಾಹರಣೆ ಹಾಲು, ಮುಖಕ್ಕೆ ಹಚ್ಚುವ ಕ್ರೀಮ್, ಇವೆರಡು ದ್ರವ. ಇದು ದ್ರವ ಇದೆ, ಇದು ಘನದೊಳಗಡೆ ಪಾಸ್ ಆಗ್ಬೇಕು. ನೋಡಕ್ಕೆ ದ್ರವ, ಆದ್ರೆ ಅದು ಘನ ಸ್ಥಿತಿ ಒಳಗಡೆ ಇರಬಹುದು. ಈಗ ನಾವು ತುಪ್ಪ ಘನ ಸ್ಥಿತಿ ಒಳಗಡೆ ನೋಡ್ತೀವಿ, ಆದ್ರೆ ಸ್ವಲ್ಪ ಕಾಸಿದ್ರೆ ದ್ರವ ಸ್ಥಿತಿ ಬರುತ್ತೆ. ಸೊ ಆ ತರ ಇರ್ತಕ್ಕಂಥ ವಸ್ತುಗಳು ಘನ ಜೆಲ್ಲಿ, ಗಿಣ್ಣು, ಬೆಣ್ಣೆ, ಮೊಸರು, ಜಾಮ್. ಮೊಸರು ನೋಡಿ ಗಟ್ಟಿ ಇರುತ್ತೆ. ಸೊ ಘನ ಸ್ಥಿತಿಯಲ್ಲಿದೆ, ಆದ್ರೆ ದ್ರವ ಮಾಧ್ಯಮದ ತರಾನು ಕಾಣುತ್ತೆ ಅದು. ಸೊ ಆ ತರ ಇರ್ತಕ್ಕಂಥ ವಸ್ತುಗಳು. ಉದಾಹರಣೆ ಜೇನುತುಪ್ಪನೂ ಸಹಿತ ಏನಾಗುತ್ತೆ ಅಂದ್ರೆ ದ್ರವ ಘನಕ್ಕಾಗುತ್ತೆ. ಇನ್ನು ದ್ರವದಿಂದ ಅನಿಲ ಅಂತಂದಾಗ, ಸೊ ದ್ರವದಿಂದ ಅನಿಲ ಅಂತಂದ್ರೆ ಯಾವುದು? ಪ್ರಸರಣ ಸ್ಥಿತಿ ದ್ರವ ಇರಬೇಕು, ಪ್ರಸರಣ ಮಾಧ್ಯಮ ಅನಿಲ ಇರಬೇಕು. ಮದುವೆ ಸಮಾರಂಭಗಳಲ್ಲಿ ನಾವು ಸ್ಪ್ರೇ ಹೊಡಿತೀವಿ, ಸೊ ಅದು ಒಳಗಡೆ ಲಿಕ್ವಿಡ್ ಫಾರ್ಮ್ ಒಳಗಡೆ ಇರುತ್ತೆ. ಸ್ಪ್ರೇ ಹೊಡೆದಾಗ ಸ್ವಲ್ಪ ಟೈಮ್ ಆದ ನಂತರ ಆ ಫೋಮ್ ಏನ್ ಬಂದಿದೆ, ಬುರುಗ್ ಏನ್ ಬಂದಿದೆ, ಅದು ಸ್ವಲ್ಪ ಟೈಮ್ ಆದ ನಂತರ ಮಾಯವಾಗಿ ಹೋಗುತ್ತೆ. ಸೊ ಅದು ದ್ರವದಿಂದ ಅನಿಲ ಆಗುತ್ತೆ. ಸೊ ಹಾಗಾಗಿ ದ್ರವ ಏರೋಸಾಲ್ ಅಂತ ಹೇಳಿನೂ ಕೂಡ ನಾವು ಅದನ್ನ ಕರಿಬಹುದು. ಉದಾಹರಣೆ ಗಾಳಿಯಲ್ಲಿರುವ ಮಂಜು, ಮೋಡ ಮತ್ತು ಹಿಮ. ಸೊ ಅನಿಲದಿಂದ ಘನ, ಫಸ್ಟಿಗೆ ಸ್ಥಿತಿ ಯಾವುದಿದೆ? ಅನಿಲ ಇದೆ. ಅದು ಸ್ಥಿತಿ ಯಾವುದಾಗಬೇಕು? ಘನ ಆಗಬೇಕು. ಅದಕ್ಕೆ ಏನಂತ ಕರೀತಾರ ಅಂದ್ರೆ ಫೋಮ್ ಅಂತೇಳಿ ಕರೀತಾರೆ. ಉದಾಹರಣೆ ಸಾಬೂನು ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತು, ಬುರುಗ್ ಬರುತ್ತೆ, ಮಾಯ ಆಗುತ್ತೆ. ಕ್ಷೌರಿಕನ ಬಳಕೆ ಮಾಡತಕ್ಕಂಥದ್ದು. ಸೊ ಈ ತರ ಇರ್ತಕ್ಕಂಥ ವಸ್ತುಗಳನ್ನ ಯಾವುದು? ಬುರುಗು, ರಬ್ಬರ್, ಸ್ಪಂಜ್ ಮತ್ತು ಮೃದು ಶಿಲೆ. ಇನ್ನೊಂದು ಕೊಟ್ಟಿದ್ದಾರೆ ಅನಿಲ ದ್ರವ. ಪ್ರಸರಣ ಸ್ಥಿತಿ ಅನಿಲ ಇದೆ, ಪ್ರಸರಣ ಮಾಧ್ಯಮ ದ್ರವ ಇದೆ. ಕಲೀಲದ ಹೆಸರು ಯಾವುದು ಅಂದ್ರೆ ಬರೇ ನೊರೆ. ಅಂದ್ರೆ ಅನಿಲ ಸ್ಥಿತಿ ದ್ರವ ವಸ್ತುವನ್ನ ಬಳಕೆ ಮಾಡಬಹುದು ಅನಿಲ ಸ್ಥಿತಿಯಲ್ಲಿ. ಉದಾಹರಣೆ ಯಾವುದು ಅಂತಂದ್ರೆ ಈ ನೋಡಿ, ಗಾಳಿಯಲ್ಲಿರುವ ನೀರಾವಿ, ಕ್ಷೌರ ಕೆನೆಯ ನೊರೆ, ಸಾಬೂನು ನೊರೆ, ಸಮುದ್ರದ ನೊರೆ. ಸೊ ಇವೆಲ್ಲವುಗಳು ಎದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಕಲೀಲಗಳಿಗೆ ಸಾಮಾನ್ಯವಾಗಿ ಯಥೇಚ್ಛವಾಗಿ ಈ ಪ್ರಶ್ನೆಯನ್ನ ಕೇಳ್ತಾರೆ. ಈ ಕಡೆ ಒಂದು ಹೆಸರು ಕೊಡ್ತಾರೆ, ಆ ಕಲೀಲದ ಹೆಸರು ಯಾವುದು ಅಂತ ಹೇಳಿ ಕೇಳಬಹುದು. ಅಥವಾ ಘನ ದ್ರವ, ಪ್ರಸರಣ ಸ್ಥಿತಿ ಘನ ಇದ್ದಾಗ, ಪ್ರಸರಣ ಮಾಧ್ಯಮ ಘನ ಇದ್ದಾಗ ಕಲೀಲದ ಹೆಸರು ಏನಾಗ್ತದ ಅಂತ ಕೂಡ ಕೇಳಬಹುದು. ಸೊ ಹಾಗಾಗಿ ಎಕ್ಸಾಮ್ ಪರ್ಪಸ್ ಆಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್. ಸೊ ಒಂದ್ ಸ್ವಲ್ಪ ನೀವು ರಿವಿಷನ್ ಅನ್ನ ಮಾಡ್ಕೋರಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಯಾವ ವಸ್ತುಗಳು ದ್ರವ ಸ್ಥಿತಿ ಮತ್ತು ಘನ ಸ್ಥಿತಿ, ಅನಿಲ ಸ್ಥಿತಿಗೆ ಬರ್ತವೆ? ಸೊ ಹಾಗಾದ್ರೆ ದ್ರವ, ಘನ, ಅನಿಲ ಸ್ಥಿತಿ ಬರಬೇಕಾದಾಗ ಮುಖ್ಯವಾಗಿ ನಾವು ಈ ದ್ರಾವಣ ಅಂತಕ್ಕಂಥ ಪಾಯಿಂಟ್ ಆಧಾರಿತವಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ದ್ರಾವಣದ ಆಧಾರಿತವಾಗಿ ಸ್ಟಡಿ ಮಾಡಬೇಕು ಅಂದ್ರೆ ದ್ರಾವಕ ಮತ್ತು ದ್ರವ್ಯ. ಸೊ ನಾವೇನ್ ಮಾಡ್ತೀವಿ? ದ್ರಾವ್ಯ ಪ್ಲಸ್ ದ್ರಾವಕ ಪ್ಲಸ್ ಈಸ್ ಈಕ್ವಲ್ ಟು ಏನ್ ತಗೋತೀವಿ? ದ್ರಾವಣ. ಅಂದ್ರೆ ದ್ರಾವ್ಯವು ದ್ರಾವಕದಲ್ಲಿ ಕರಗಿದಾಗ ದ್ರಾವಣ ಉಂಟಾಗುತ್ತೆ. ಸಾಲ್ಯೂಟ್ ಇದೆ, ಸಾಲ್ವೆಂಟ್ ಇದೆ,
ನಮಗೆ ಉತ್ತರ ಏನ್ ಸಿಗುತ್ತೆ? ಸೊಲ್ಯೂಷನ್ ಸಿಗುತ್ತೆ. ಸೊ ಹಾಗಾಗಿ ದ್ರಾವಕ ಮತ್ತು ದ್ರವ್ಯ ವಸ್ತುಗಳ ಸಮಾಂಗೀಯ ಮಿಶ್ರಣವನ್ನ ದ್ರಾವಣ ಅಂತ ಕರಿತೀವಿ. ಆ ದ್ರಾವಣದಲ್ಲಿ ಎಷ್ಟು ವಿಧಗಳಿದಾವೆ ಅಂತಂದ್ರೆ 2 ವಿಧಗಳಿದಾವೆ. ಒಂದು ಯಾವುದು ಅಂದ್ರೆ ದ್ರಾವ್ಯ, ಇನ್ನೊಂದು ಯಾವುದು ದ್ರಾವಕ. ಯಾವ ವಸ್ತು ಕರಗುತ್ತದ ಅಂದ್ರೆ ಕರಗುವ ವಸ್ತುವನ್ನ ದ್ರಾವ್ಯ ಅಂತ ಕರೆದ್ರೆ ಕರಗಿಸಿಕೊಳ್ಳುವ ವಸ್ತುವನ್ನ ದ್ರಾವಕ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ದ್ರಾವಕದಲ್ಲಿ ಕರಗುವಂತಹ ವಸ್ತುವನ್ನ ದ್ರಾವ್ಯ ಎಂದು ಕರೆಯುತ್ತಾರೆ. ದ್ರವ್ಯವನ್ನ ಕರಗಿಸುವ ವಸ್ತುವನ್ನ ದ್ರಾವಕ ಎಂದು ಕರೆಯುತ್ತಾರೆ. ಉದಾಹರಣೆ ಸಕ್ಕರೆ ದ್ರಾವ್ಯ, ನೀರು ದ್ರಾವಕ, ಸಕ್ಕರೆಯ ನೀರು ದ್ರಾವಣ. ಉಪ್ಪು ದ್ರಾವ್ಯ, ನೀರು ದ್ರಾವಣ, ಇದು ದ್ರಾವಕ, ಉಪ್ಪಿನ ದ್ರಾವಣ. ಸೊ ದ್ರವ್ಯದ ಸ್ಥಿತಿಗಳನ್ನ ನಾವು ಯಾವ ತರನಾಗಿ ಪರಿವರ್ತನೆ ಮಾಡಬಹುದು ಅಂತಂದ್ರೆ ಬೇಕಾದ ದ್ರಾವಗಳನ್ನ ನಾವು ನೋಡಿದಾಗ ಈ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಅಂದ್ರೆ ದ್ರವ್ಯ, ದ್ರಾವಕ, ಈ ದ್ರಾವಣದ ವಿಧ ಮತ್ತು ಉದಾಹರಣೆಗಳನ್ನ ಕಂಪೇರ್ ಮಾಡಿದಾಗ ನೋಡಿ, ಇಲ್ಲಿ ದ್ರಾವ್ಯ ಘನ ಇದೆ, ದ್ರಾವಕ ಘನ ಇದೆ, ದ್ರಾವಣದ ವಿಧಿ ಘನದಲ್ಲಿ ಘನ ಆಗುತ್ತೆ. ಹಾಗಾದ್ರೆ ಉದಾಹರಣೆ ಯಾವುದು? ಮಿಶ್ರಲೋಹ. ದ್ರಾವ್ಯನೂ ಘನ, ದ್ರಾವಕನೂ ಘನ, ನಮಗೆ ಸಿಗ್ತಕ್ಕಂತ ವಸ್ತುನೂ ಘನ ಆಗುತ್ತೆ. ನಮ್ಗೆ ಯಾವ ವಸ್ತುವಿನ ಕ್ವಾಂಟಿಟಿ ಜಾಸ್ತಿ, ದ್ರಾವ್ಯದ ಕ್ವಾಂಟಿಟಿ ಜಾಸ್ತಿ ಇದ್ರೆ ನಮಗೆ ಸಿಗ್ತಕ್ಕಂತ ದ್ರಾವಣ ದ್ರಾವ್ಯ ಆಗಿರುತ್ತೆ. ದ್ರಾವಣದ ಕ್ವಾಂಟಿಟಿ ಜಾಸ್ತಿ ಆಗಿದ್ರೆ ನಮ್ಗೆ ಸಿಗ್ತಕ್ಕಂತ ದ್ರಾವಣ ದ್ರಾವಕ ಆಗುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಹೆಚ್ಚಾಗಿರೋದು ಯಾವುದು ಅಂದ್ರೆ ದ್ರಾವಕ ಹೆಚ್ಚಿರುತ್ತೆ. ನೋಡಿ, ದ್ರಾವ್ಯದಲ್ಲಿ ಘನ ಇದೆ, ದ್ರವ ಇದೆ, ದ್ರವದಲ್ಲಿ ಘನ ಆಗುತ್ತೆ. ನೋಡಿ, ಘನ ಇದೆ, ದ್ರವ ಇದೆ, ದ್ರವದಲ್ಲಿ ಘನ. ನೀರಿನಲ್ಲಿ ಉಪ್ಪು, ಉದಾಹರಣೆ ನೀರಿನಲ್ಲಿ ಉಪ್ಪು, ನೀರಿನಲ್ಲಿ ಸಕ್ಕರೆ. ಘನ ಅನಿಲ ಇದೆ, ಅನಿಲದಲ್ಲಿ ಘನ, ಹೊಗೆ ಅಥವಾ ಅಯೋಡಿನ್, ಏರ್. ನೆಕ್ಸ್ಟ್ ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳು ದ್ರವ, ಘನ, ಘನದಲ್ಲಿ ದ್ರವ ಅಥವಾ ದ್ರವದಲ್ಲಿ ಘನ, ಸತುವಿನಲ್ಲಿ ಪಾದರಸವನ್ನ ಮಿಶ್ರಣ ಉದಾಹರಣೆಯಾಗಿದೆ. ಸೊ ದ್ರವ, ದ್ರವ, ದ್ರವದಲ್ಲಿ ದ್ರವ, ಆಲ್ಕೋಹಾಲ್, ನೀರಿದೆ. ದ್ರವ ಅನಿಲ, ಅನಿಲದಲ್ಲಿ ಅನಿಲದಲ್ಲಿ ದ್ರವ ಯಾವುದು? ಮಂಜುಗಡ್ಡೆ, ಮಂಜು ಮತ್ತು ಆರ್ದ್ರತೆ. ಸೊ ನೆಕ್ಸ್ಟ್ ಅನಿಲ ಘನ ಇದೆ, ಘನದಲ್ಲಿ ಅನಿಲ, ಲೋಹಗಳ ಮೇಲೆ ಅನಿಲಗಳ ಹೀರುವಿಕೆ. ಉದಾಹರಣೆ ಅನಿಲ ದ್ರವ ಇದೆ, ದ್ರವದಲ್ಲಿ ಅನಿಲ, ಏನಾಗುತ್ತೆ? ಗಾಳಿ ತುಂಬಿದ ಪಾನೀಯಗಳು. ಅನಿಲ ಅನಿಲ, ಅನಿಲದಲ್ಲಿ ಅನಿಲ, ವಾತಾವರಣದಲ್ಲಿರುವ ಅನಿಲಗಳು ಅಂದ್ರೆ CO2, ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಅನಿಲ ಸ್ಥಿತಿ ಇದೆ, ಆಕ್ಸಿಜನ್ ಅನಿಲ ಸ್ಥಿತಿ ಇದೆ. ಅನಿಲದಲ್ಲಿ ಅನಿಲ ಆದಾಗ ಉದಾಹರಣೆ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಸೊ ಹಾಗಾಗಿ LPG ಅನ್ನೋದು, LPG ಅಳಗೇಡ್ಸ್ ನೋಡಿದ್ರೆ ಲಿಕ್ವಿಡ್ ಇದೆ, ಹೊರಗಡೆ ಬಂದ್ರೆ ಅನಿಲ ಸ್ಥಿತಿ ಹೋಗುತ್ತೆ. ಸೊ ದ್ರವದಿಂದ ಅನಿಲಕ್ಕೆ ಉದಾಹರಣೆ ಆಗುತ್ತೆ. ಸೊ ಈ ತರ ಇರ್ತಕ್ಕಂಥ ವಸ್ತುಗಳನ್ನ ನಾವೇನ್ ಮಾಡಬಹುದು ಅಂದ್ರೆ ಈಸಿಯಾಗಿ ಅಧ್ಯಯನ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್, ದ್ರವ್ಯದ ಸ್ಥಿತಿಗಳ ಬದಲಾವಣೆ. ನಾನು ಸಿಂಪಲ್ ಆಗಿ ತಮಗೆ ಒಂದು ಚಾರ್ಟ್ ಮುಖಾಂತರವಾಗಿ ಇದನ್ನ ವಿವರಣೆಯನ್ನ ಕೊಡಾಕ ಇಷ್ಟಪಡ್ತೀನಿ. ನೋಡಿ, ಘನ ಸ್ಥಿತಿ ಇದೆ, ಅನಿಲ ಸ್ಥಿತಿ ಇದೆ, ದ್ರವ ಸ್ಥಿತಿ ಇದೆ. ಸೊ ಈ ಘನ, ದ್ರವ, ಅನಿಲ ಸ್ಥಿತಿಗಳನ್ನ ನಾವು ಕಂಪೇರ್ ಮಾಡಿದಾಗ ಸೊ ನಮಗೇನಾಗುತ್ತೆ ಅಂತಂದ್ರೆ, ಈಗ ಒಂದು ವಸ್ತು ನಿಮ್ಮ ಹತ್ರ ಘನ ಸ್ಥಿತಿ ಇದೆ, ಅದನ್ನ ನೀವು ಅನಿಲ ಸ್ಥಿತಿಗೆ ತರಬೇಕು, ಅಥವಾ ವಸ್ತು ಅನಿಲ ಇದೆ, ನೀವು ಅದನ್ನ ಘನ ಸ್ಥಿತಿಗೆ ತರಬೇಕು. ಹಾಗಾದ್ರೆ ಏನಂತ ಕರೀತೀರಿ? ಘನ ಸ್ಥಿತಿಯಲ್ಲಿರುವ ವಸ್ತುವನ್ನ ಅನಿಲ ಸ್ಥಿತಿಗೆ ತರುವುದು, ಅನಿಲ ಸ್ಥಿತಿಯಲ್ಲಿರುವ ವಸ್ತುವನ್ನ ಘನ ಸ್ಥಿತಿ ತರುವುದನ್ನ ಉತ್ಪತನ ಅಂತ ಕರೀತಾರೆ ಸ್ನೇಹಿತರೆ. ಉತ್ಪತನ, ಸಬ್ಲಿಮೇಷನ್ ಅಂತ ಕರೀತಾರೆ, ಸಬ್ಲಿಮೇಷನ್ ಅಂತ ಕರೀತಾರೆ ಸ್ನೇಹಿತರೆ. ಸಿಂಪಲ್ ನೆನ್ಪಿಟ್ಕೋರಿ. ಯಾವುದು? ಕರ್ಪೂರ. ಕರ್ಪೂರ ಘನ ಸ್ಥಿತಿ ಇದೆ, ಆ ವಸ್ತುವನ್ನ ಅದೇ ತರ ಅಂದ್ರೆ ಘನ ಸ್ಥಿತಿಯಲ್ಲಿರುವ ವಸ್ತುವನ್ನ ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆ ಮಾಡತಕ್ಕಂತ ವಸ್ತು ಈಗ ಏನಂತ ಕರೀತಾರೆ ಅಂದ್ರೆ ಸಬ್ಲಿಮೇಷನ್. ಈಗ ನಿಮ್ಮ ಹತ್ರ ಘನ ಸ್ಥಿತಿ ಇದೆ, ಸೊ ಘನ ಇದ್ದದ್ದು ದ್ರವ ಮಾಡಬೇಕು ಅಂದ್ರೆ ಅದನ್ನ ಏನಂತ ಕರೀತಾರ ಅಂದ್ರೆ ದ್ರವೀಕರಣ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ಸೊ ಘನ ಇದ್ದದ್ದು ದ್ರವ ಮಾಡಬೇಕು ಅಂತಂದ್ರೆ ಅದನ್ನ ಏನಂತ ಕರೀತಾರ ಅಂದ್ರೆ ದ್ರವೀಕರಣ ಅಂತ ಕರೀತಾರ. ಅದೇ ವಸ್ತು ದ್ರವ ಇದ್ದದ್ದು ಘನ ಮಾಡಬೇಕು ಅಂದ್ರೆ, ದ್ರವ ಇದ್ದದ್ದು ಘನ ಮಾಡಬೇಕು ಅಂದ್ರೆ ಅದನ್ನ ಏನಂತ ಕರೀತಾರ ಅಂತಂದ್ರ ಘನೀಕರಣ ಅಂತೇಳಿ ಕರೀತಾರೆ, ಘನೀಕರಣ. ಸೊ ನೆಕ್ಸ್ಟ್ ಬರುದು ಯಾವುದು ಅಂತಂದ್ರೆ, ನೋಡಿ ದ್ರವ ವಸ್ತು ಇದೆ,
ದ್ರವವನ್ನ ಅನಿಲ ಸ್ಥಿತಿ ಪರಿವರ್ತನೆ ಮಾಡ್ತೀರಿ, ಸೊ ಅದನ್ನ ಏನಂತ ಕರೀತಾರ ಅಂತಂದ್ರೆ ಆವಿಕರಣ ಅಂತೇಳಿ ಕರೀತಾರೆ. ಸೊ ಅನಿಲ ಸ್ಥಿತಿಯಲ್ಲಿರುವ ವಸ್ತು ಇದೆ, ಅದನ್ನ ನೀವೇನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದನ್ನ ದ್ರವ ಸ್ಥಿತಿ ತರ್ತಾ ಇದ್ದೀರಾ. ಸೊ ಆ ದ್ರವ ಸ್ಥಿತಿ ತರುವುದನ್ನ ಏನಂತ ಕರೀತಾರ ಅಂತಂದ್ರೆ ಸಾಂದ್ರೀಕರಣ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ಅಂದ್ರೆ ಕಂಡನ್ಸೇಷನ್ ಅಂತ ಹೇಳಿ ಕರೀತಾರೆ, ಕಂಡನ್ಸೇಷನ್ ಅಂತ ಕರೀತಾರೆ. ಸೊ ವೆಪರೈಸೇಷನ್ ಅಂತ ಕರೀತಾರೆ, ಇದನ್ನು ವೆಪರೈಸೇಷನ್ ಅಂತ ಹೇಳಿ ಕರೀತಾರೆ. ಸೊ ನೋಡಿ ಸಿಂಪಲ್ ಆಗಿ ಘನ ಸ್ಥಿತಿ ಇದೆ, ಅನಿಲ ಸ್ಥಿತಿ. ಘನದಿಂದ ಅನಿಲ ಸ್ಥಿತಿ ಇದನ್ನ ಏನಂತ ಕರೀತಾರೆ ಉತ್ಪತನ ಅಂತ ಕರೀತಾರೆ. ಅನಿಲದಿಂದ ಘನ ಸ್ಥಿತಿ ಇದನ್ನು ಸಹಿತ ಉತ್ಪತನ ಅಂತ ಕರೀತಾರೆ. ಅದೇ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬಂದ್ರೆ ಅದನ್ನ ದ್ರವೀಕರಣ ಅಂತ ಕರೀತಾರೆ. ಸೊ ದ್ರವದಿಂದ ಘನ ಸ್ಥಿತಿಗೆ ಬಂದ್ರೆ ಅದನ್ನ ಘನೀಕರಣ ಅಂತ ಹೇಳಿ ಕರೀತಾರೆ. ದ್ರವದಿಂದ ಏನಾದರೂ ಅನಿಲ ಸ್ಥಿತಿಗೆ ಬಂದ್ರೆ ದ್ರವದಿಂದ ಅನಿಲ ಸ್ಥಿತಿಗೆ ಬಂದ್ರೆ ಅದನ್ನ ಆವಿಕರಣ ಅಥವಾ ಅದನ್ನ ನಾವೇನಂತ ಕರಿಬಹುದು ಬಾಷ್ಪೀಕರಣ ಅಂತ ಕೂಡ ಕರಿಬಹುದು. ವೆಪರೈಸೇಷನ್ ಪ್ರೋಸೆಸ್ ಅಂತ ಕರೀತಾರೆ. ಅದೇ ವಸ್ತು ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬಂದ್ರೆ ಅದನ್ನ ಸಾಂದ್ರೀಕರಣ ಅಂತೇಳಿ ಕರೀತಾರೆ ಸ್ನೇಹಿತರೆ. ಇವಾಗ ಪ್ರಸ್ತುತ ದಿನಮಾನಗಳಲ್ಲಿ ಅತಿ ಹೆಚ್ಚಾಗಿ ಪ್ರಶ್ನೆಗಳು ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಉದಾಹರಣೆ ಹೇಳ್ಬೋದು ಅಂದ್ರೆ ಯಾವುದು, ಬಟ್ಟೆಗಳು ಕೆಳಗಿನ ಯಾವ ರಾಸಾಯನಿಕ ಸ್ಥಿತಿಯ ಮುಖಾಂತರ ಒಣಗುತ್ತವೆ ಅಂತ ಕೇಳಿದಾಗ ನೋಡಿ, ಬಟ್ಟೆಗಳಲ್ಲಿ ನೀರಿದೆ, ಆ ನೀರು ಆವಿಕರಣ ಆಗ್ಬೇಕು. ಸೊ ಹಾಗಾದ್ರೆ ಯಾವ ಸ್ಥಿತಿ, ಆವಿಕರಣ ಅಥವಾ ಬಾಷ್ಪೀಕರಣ, ಈಗಾಗಲೇ ಕೇಳಿರ್ತಕ್ಕಂತ ಪ್ರಶ್ನೆ. ಸೊ ಕರ್ಪೂರವನ್ನ ನಾವು ಕರ್ಪೂರ ಇಟ್ಟಿದ್ವಿ, ಆ ಕರ್ಪೂರ ಸುಮಾರು ಹೊತ್ತುಗಳಾದ ನಂತರ ಮಾಯ ಹೋಗಿದೆ, ಹಾಗಾದ್ರೆ ಅದು ಯಾವ ಕ್ರಿಯೆಯನ್ನು ಒಳಗೊಳ್ಳುತ್ತು, ಕರ್ಪೂರ ಅಂದ್ರೆ ಉತ್ಪತನ ಕ್ರಿಯೆಯನ್ನು ಒಳಗೊಳ್ಳುತ್ತು. ಸೊ ಐಸ್ ಅನ್ನ ಇಟ್ಟಿದ್ವಿ, ಸ್ವಲ್ಪ ಕಾಲ ಆದ ನಂತರ ಏನಾಯ್ತು, ಅದು ನೀರಾಯ್ತು, ಹಾಗಾದ್ರೆ ಅದನ್ನ ಏನಂತ ಕರಿತೀವಿ, ದ್ರವೀಕರಣ ಅಂತ ಕರಿತೀವಿ. ಸೊ ನಾವೆಲ್ಲೋ ಒಂದ್ ಕಡೆ ತಂಪು ಪ್ರದೇಶಕ್ಕೆ ಹೋಗಿದ್ವಿ, ನೀರ್ ತಗೊಂಡು ಆ ನೀರ್ ಏನಾಗಿದೆ ಅಂತಂದ್ರೆ ಮಂಜುಗಡ್ಡೆ ಆಗಿದೆ, ಬರ್ಪ್ ಆಗಿದೆ, ಹಾಗಾದ್ರೆ ಅದು ಯಾವುದು, ಸಾಂದ್ರೀಕರಣ, ಘನೀಕರಣ ಅಂತ ಹೇಳಿ ಕರಿತೀವಿ. ನೀರು ಮಂಜುಗಡ್ಡೆ ಆಗುವುದು ಘನೀಕರಣ, ಮಂಜುಗಡ್ಡೆ ನೀರಾಗುವುದು ದ್ರವೀಕರಣ, ಮಳೆಯಾಗುವುದು ಸಾಂದ್ರೀಕರಣ. ನೋಡಿ, ಮಳೆಯಾಗುವುದು ಸಾಂದ್ರೀಕರಣ, ನೀರು ಆವಿಯಾಗುವುದು, ಸಮುದ್ರದ ನೀರು ಆವಿಯಾಗುವುದು ಅಥವಾ ಸಸ್ಯಗಳು ವಿಸರ್ಜನೆ ಮಾಡುವುದು ಬಾಷ್ಪೀಕರಣ ಕ್ರಿಯೆ. ಸೊ ಈ ತರದ ಪ್ರಶ್ನೆಗಳು ಕಂಪ್ಲೀಟ್ ಆಗಿ ದ್ರವ್ಯಗಳ ಸ್ವಭಾವ ಚಾಪ್ಟರ್ ಮೇಲೆ ಆಗಿದೆ. ಸೊ ಕಂಪ್ಲೀಟ್ ಈ ಪಾಠವನ್ನ ನಾವು ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಮುಗಿಸಿದ್ವಿ. ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ನ್ಯೂ ಚಾಪ್ಟರ್ ಅನ್ನ ತಗೊಂಡು ಬರೋಣ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್.